ಸ್ನೇಹಿತರೆ ಕಥೆಯನ್ನು ಪ್ಲೇಲಿಸ್ಟ್ ಮಾಡಿರುತ್ತೇನೆ. ದಯವಿಟ್ಟು ಒಮ್ಮೆ ಚೆಕ್ ಮಾಡಿ. ಡೈವರ್ಸ್ ಆಗಿ 3 ತಿಂಗಳು ಮುಗಿದಿತ್ತು. ಮಿಥುನ್ ಒಮ್ಮೆ ಸಹ ರಾಶಿಯನ್ನು ಸಂಪರ್ಕಿಸಿರಲಿಲ್ಲ. ಗೌರಿ ಅಥವಾ ಸತೀಶ್ ಅವಳ ಹೆಸರನ್ನು ಎತ್ತಿದಾಗಲೆಲ್ಲ ಅವಳ ವಿಷಯ ನನ್ನೊಡನೆ ಮಾತನಾಡಬೇಡಿ ಎಂದು ಅವರನ್ನು ಅಲ್ಲೇ ತಡೆಯುತ್ತಿದ್ದ. ಜೀವನ ನರಕದ ಹಾಗಿತ್ತು. ಫ್ಲಾಟಲ್ಲಿ ವಾಸವಿದ್ದ ಮಿಥುನ್ ಮನಸ್ಸು ಮಾಡಿದ್ದರೆ ಸಾವಿರಾರು ರೂಪಾಯಿ ಸುರಿದು ಐಷಾರಾಮಿ ಹೋಟೆಲಿನಲ್ಲಿ ಇರುವ ಅವಕಾಶ ಇದ್ದರೂ ಸಹ ಈ ಫ್ಲಾಟ್ ಆಯ್ಕೆ ಮಾಡಿದ್ದ. ಜನರಿಂದ ದೂರವಾಗಿ ಏಕಾಂತದಲ್ಲಿ ಇರಲು ಬಯಸಿ ಅಂತಹುದೇ ಒಂದು ಫ್ಲಾಟ್ ಹುಡುಕಿಕೊಂಡಿದ್ದ. ಯಾವಾಗಲೂ ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದ. ಆದರೂ ಫ್ಲಾಟ್ಗೆ ಮರಳಿ ಬಂದಾಗ ಅವಳ ನೆನಪುಗಳು ಕಾಡುತ್ತಲೇ ಇತ್ತು. ಫ್ಲಾಟ್ಗೆ ಮರಳಿ ಬಂದಾಗೆಲ್ಲ ಯಾರೋ ತನ್ನ ಜೊತೆಯಲ್ಲಿ ಇಲ್ಲ ಎಂದು ಅರಿವಾದಾಗ ಹುಚ್ಚು ಹಿಡಿದಂತೆ ಆಗುತ್ತಿತ್ತು ಅವನಿಗೆ. 3 ವರ್ಷ ಅವಳು ಒಂಟಿಯಾಗಿ ವಿದೇಶದಲ್ಲಿ ಕಳೆದಾಗ ಅವಳು ಏನು ಅನುಭವಿಸಿದಳು ಎನ್ನುವುದು ನನಗೀಗ ಅರ್ಥವಾಗುತ್ತಿದೆ. ಆದರೆ ಆ ನೋವು ಈಗ ನಾನು ಅನುಭವಿಸುತ್ತಾ ಇರುವ ನೋವಿಗೆ ಸಮವೇ? ಆ ಸಮಯದಲ್ಲಿ ಅವಳು ನನ್ನನ್ನು ಪ್ರೀತಿಸುತ್ತಿರಲಿಲ್ಲ. ಆದರೆ ಅವಳು ಹೋಗುವಾಗ ಮುರಿದು ಬಿದ್ದ ಮದುವೆಯ ನೋವು ಹೊತ್ತು ಹೋಗಿದ್ದಳು. ಆದರೆ ನಾನು ಇಲ್ಲಿಗೆ ಮುರಿದು ಹೋದ ಹೃದಯ ಹೊತ್ತು ಬಂದಿದ್ದೇನೆ. ಅವಳು ಭಾರತ ಬಿಟ್ಟು ಹೋಗುವಾಗ ನನ್ನನ್ನು ಪ್ರೀತಿಸುತ್ತಿರಲಿಲ್ಲ. ಆದರೆ ನಾನು ಅವಳನ್ನು ಪ್ರೀತಿ ಮಾಡುತ್ತಿದ್ದೆ. ಭಾರತ ಬಿಟ್ಟು ಬರುವಾಗ ನಾನೀಗ ಅನುಭವಿಸುತ್ತಾ ಇರುವ ನೋವು ಅವಳನ್ನು ಅನುಭವಿಸಿದ ನೋವಿಗೆ ಸಮವೇ? ಒಂದು ವೇಳೆ ಇದು ಅವಳು ಅನುಭವಿಸಿದ್ದ ನೋವಿಗಿಂತ ಒಂಚೂರು ಕಡಿಮೆ ಆಗಿದ್ದರೂ ಸಹ ಇನ್ನಷ್ಟು ನೋವು ಅನುಭವಿಸುವ ಹಾಗೆ ಮಾಡು ದೇವರೇ. ನಾನು ಅವಳಿಗೆ ಕೊಟ್ಟ ಕಷ್ಟಕ್ಕೆಲ್ಲ ಪಶ್ಚಾತ್ತಾಪ ಪಡುವಷ್ಟೇ ನೋವು ಅನುಭವಿಸಬೇಕು, ಅಷ್ಟನ್ನು ಅನುಭವಿಸುವ ಹಾಗೆ ಮಾಡು. ಈ 3 ವರ್ಷಗಳಲ್ಲಿ ನಾನು ಮನಸ್ಸು ಮಾಡಿದ್ದರೆ ನಮ್ಮಿಬ್ಬರ ನಡುವಿನ ಸಂಬಂಧ ಬಗೆಹರಿಸಿಕೊಳ್ಳಬಹುದಿತ್ತು. ಹಾಗೆ ಮಾಡದೇ ಇದ್ದಿದ್ದಕ್ಕೆ ನಾನು ಶಿಕ್ಷೆ ಅನುಭವಿಸಲೇಬೇಕು. 2 ವರ್ಷ ಅಹಂಕಾರ ಮತ್ತು ಗರ್ವದಿಂದ ಮಾಡಿದ ಕೆಲಸಕ್ಕೆ ನನಗೆ ನಾನು ಏನಾದರೂ ಮಾಡಿಕೊಳ್ಳಬೇಕು ಅನಿಸುತ್ತಿದೆ. ಅವಳು ಹೇಗಿದ್ದರು ಎಂದು ಚೆಕ್ ಮಾಡದೇ ಇದ್ದಿದ್ದಕ್ಕೆ. ವೇಟ್, ನಾನು ಅವಳ ಯೋಗಕ್ಷೇಮ ನೋಡಿಕೊಂಡಿಲ್ಲವೇ? ಯಾರಿಗೆ ಸುಳ್ಳು ಹೇಳುವುದು ನಾನು? ಅವಳು ಹೇಗಿದ್ದಾಳೆ ಎಂದು ಆಗಾಗ ಚೆಕ್ ಮಾಡುತ್ತಲೇ ಇದ್ದೆ. ಅವಳ ಹೊಸ ಸ್ನೇಹಿತರ ಬಳಗ ಮತ್ತು ಅವಳು ಮಾಡುತ್ತಿರುವ ಹೊಸ ಪ್ರಾಜೆಕ್ಟ್ ಕುರಿತು ನನ್ನ ಸೋರ್ಸ್ ನನಗೆ ಮಾಹಿತಿ ಕೊಡುತ್ತಲೇ ಇದ್ದರು. ಅವಳು ಬ್ಯುಸಿಯಾಗಿ ಇರಲಿ, ಅವಳ ಬದುಕಿಗೆ ಆಧಾರವಾಗಿ ಇರಲಿ ಎಂದು ಅವಳಿಗೆ ಪ್ರಾಜೆಕ್ಟ್ ಸಿಗುವ ಹಾಗೆ ಮಾಡುತ್ತಿದ್ದೆ. ಅವಳಿಗೆ ಕೆಟ್ಟ ಜನರಿಂದ ಏನು ತೊಂದರೆ ಆಗದೇ ಇರಲಿ ಎಂದು ಅವಳ ಸುರಕ್ಷತೆಗಾಗಿ ಜನರನ್ನು ನೇಮಿಸಿದೆ. ಇದನ್ನೆಲ್ಲ ಅವಳಿಗೆ ಹೇಳದೆ ಹೋದರೆ ಏನಾಯಿತು? ಆದರೆ ಇದೇ ಸತ್ಯವಲ್ಲವೇ? ನಾನು ಅವಳ ಬಗ್ಗೆ ಕೇರ್ ಮಾಡುವುದಿಲ್ಲ ಎಂದು ಮನೆಯವರ ಮುಂದೆ ಮತ್ತು ಅವಳ ಮುಂದೆ ದುರಹಂಕಾರ ತೋರಿಸುತ್ತಿದ್ದೆ. ಆದರೆ ಅವಳು ಇಂಡಿಯಾ ಬಿಟ್ಟು ಹೋದ ನಂತರ ಅವಳ ಸುರಕ್ಷತೆಗಾಗಿ ಏನೆಲ್ಲ ಮಾಡಿಲ್ಲ ನಾನು? ಇದನ್ನೆಲ್ಲ ಈಗ ಯೋಚಿಸಿ ಏನು ಪ್ರಯೋಜನ? ಇದನ್ನೆಲ್ಲ ಮೊದಲೇ ಅವಳ ಬಳಿ ಹೇಳಬೇಕಿತ್ತು. ಆಗಲಾದರೂ ನಾನು ಒಂದು ಪಾಯಿಂಟ್ ಮುನ್ನಡೆಯಲಿದ್ದೆ. ಒಂದು ಪಾಯಿಂಟ್ ಮುನ್ನಡೆ ಸಿಕ್ಕಿದ್ದರೆ ಏನಾಗುತ್ತಿತ್ತು? ಅವಳನ್ನು ಶಾಶ್ವತವಾಗಿ ವಿನ್ ಆಗಲು ಆಗುತ್ತಿತ್ತೆ. ಆ ಒಂದು ಪಾಯಿಂಟಿಂದ ಡೈವರ್ಸ್ ನಿಲ್ಲಿಸಲು ಸಾಧ್ಯವಿತ್ತೆ. ಡೈವರ್ಸ್ ಆ ಪದವನ್ನೇ ದ್ವೇಷಿಸಲು ಶುರು ಮಾಡಿದ್ದೇನೆ. ಅದೊಂದು ಶಬ್ದವೇ ಸ್ವೀಟ್ ಪಾಯ್ಸನ್ ಇದ್ದ ಹಾಗೆ ನನ್ನ ಪಾಲಿಗೆ. ಒಳಗೊಳಗೆ ನನ್ನನ್ನು ನಿಧಾನವಾಗಿ ಸಾಯಿಸುತ್ತಿದೆ ಎಂದು ಯೋಚಿಸುತ್ತಾ ಕಣ್ಣು ಮುಚ್ಚಿದ. ಸತೀಶ್ ಬಳಿ ಡೈವರ್ಸ್ ಪತ್ರ ಕಳುಹಿಸಲು ಹೇಳೇ ಇಲ್ಲ ಅವನು. ರಾಶಿ ಅವನ ಹೆಂಡತಿ ಅಲ್ಲ ಎಂದು ತೋರಿಸುವ ಕಾನೂನಿನ ದಾಖಲೆ ನೋಡುವಷ್ಟು ಧೈರ್ಯ ಇರಲಿಲ್ಲ ಅವನಿಗೆ. ಹೆಂಡತಿ ಮೇಲೆ ತುಂಬ ಪ್ರೀತಿ ಇದೆ. ಅದು ಅವಳಿಗೆ ಅವಳ ಇನ್ಸೆಕ್ಯೂರಿಟಿ ಮುಂದೆ ಕಾಣಿಸದಿರಬಹುದು. ಆದರೆ ಆಗಲೂ ಈಗಲೂ ಅವಳ ಮೇಲೆ ಅಷ್ಟೇ ಪ್ರೀತಿ ಇದೆ. ಅವನ ಪಾಲಿಗೆ ಅವಳು ಯಾವತ್ತಿದ್ದರೂ ಅವನ ಹೆಂಡತಿಯೇ. ಅವಳ ಧ್ವನಿ ಕೇಳಲು ಕಾತರಿಸುತ್ತಿದ್ದ. ಆದರೆ ಅವಳಿಗೆ ಫೋನ್ ಮಾಡಿ ಮಾತನಾಡಲು ಧೈರ್ಯ ಸಾಲದಾಗಿತ್ತು. ಬಹುಶಃ ಫೋನ್ ಮಾಡಿದರೂ ಸಹ ಅವಳಿಗೆ ಇಷ್ಟವಾಗುವುದಿಲ್ಲ ಎಂದುಕೊಂಡ. ಅವಳೇನು ಮಾಡುತ್ತಿರಬಹುದು? ಇನ್ನು ಇಂಡಿಯಾದಲ್ಲೇ ಇರಬಹುದಾ? ಒಮ್ಮೆಯಾದರೂ ನನ್ನ ಕುರಿತು ಯೋಚನೆ ಮಾಡುತ್ತಾಳಾ? ಹೀಗೆ ಏನೇನೋ ಯೋಚನೆಗಳು ಸುಳಿಯುತ್ತಿದ್ದವು. ತನ್ನ ಸೋರ್ಸ್ ಉಪಯೋಗಿಸಿ ಇದಕ್ಕೆ ಉತ್ತರ ಕಂಡುಕೊಳ್ಳಲು ಆತೊರೆಯುತ್ತಿದ್ದ. ಆದರೆ ಅವಳು ಡೈವರ್ಸ್ ಕೊಟ್ಟಿದ್ದು ನೆನಪಾಗುತ್ತಲೇ ಆ ಪ್ರಯತ್ನವನ್ನು ಅಲ್ಲಿಗೆ ನಿಲ್ಲಿಸುತ್ತಿದ್ದ. ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ತಯಾರಾಗಿ ಕೆಲಸಕ್ಕೆ ಹೊರಟ. ಮುಖ್ಯವಾದ ಮೀಟಿಂಗ್ ಅಟೆಂಡ್ ಮಾಡುವುದಕ್ಕಿಂತ ಅವನಿಗೆ ಇವಾಗಷ್ಟೇ ಅವನು ತೆರೆದಿದ್ದ ಹೊಸ ಬ್ರಾಂಚ್ಗೆ ದೊಡ್ಡದೊಂದು ಪ್ರಾಜೆಕ್ಟ್ ಸಿಕ್ಕಿತು. ಅದಕ್ಕೆ ಸಂಬಂಧಿಸಿದ ಒಪ್ಪಂದಕ್ಕೆ ಸಹಿ ಹಾಕಲು ಹೋಗುತ್ತಿದ್ದ. ಪುರುಷೋತ್ತಮ್, ಮಿಥುನ್ ಕ್ಲೈಂಟ್ ಮತ್ತು ಅವರ ಪಾರ್ಟ್ನರ್ ಕಂಪನಿ ಮುಖ್ಯಸ್ಥರು ಬಂದು ಕಾಯುತ್ತಿದ್ದಾರೆ. 2 ನಿಮಿಷ ಪುರುಷೋತ್ತಮ್, ನಾನವರನ್ನು ಸೇರಿಕೊಳ್ಳುತ್ತೇನೆ. ಪುರುಷೋತ್ತಮ್ ನಕ್ಕು ಅಲ್ಲಿಂದ ಹೊರಹೋದ. ಮತ್ತೊಮ್ಮೆ ಯಾರೋ ಬಾಗಿಲು ಬಡಿದರು. ಒಳ ಬರಲು ಅನುಮತಿ ಕೊಟ್ಟ ಮಿಥುನ್. ಒಳಗೆ ಬಂದ ಹುಡುಗಿ ಹಾಯ್ ಮಿಥುನ್ ಎಂದಳು. ತಲೆ ಎತ್ತಿ ನೋಡಿದ ಮಿಥುನ್, ಶ್ರುತಿ ನೀನು ಇಲ್ಲಿಗೆ ಬಂದಿದ್ದೀಯಾ ಎಂದು ನಂಬಲು ಸಾಧ್ಯವಾಗುತ್ತಿಲ್ಲ ನನಗೆ. ನೀವು ಸಹಿ ಮಾಡಿದ್ರಲ್ಲ, ಆ ಕಂಪನಿಯ ಮುಖ್ಯ ರೂಪದರ್ಶಿ ನಾನು. ಗ್ರೇಟ್, ನಿನ್ನ ಜೊತೆ ಮತ್ತೊಮ್ಮೆ ಕೆಲಸ ಮಾಡುತ್ತಿರುವುದಕ್ಕೆ ತುಂಬ ಖುಷಿಯಾಗುತ್ತಿದೆ. ನನಗೂ ಸಹ ಖುಷಿ ಮಿಥುನ್. ಸರಿ, ಹಾಗಿದ್ರೆ ಮೀಟಿಂಗ್ ಗ್ರೂಪಿಗೆ ಹೋಗೋಣ. ಕ್ಲೈಂಟ್ ಬಹುಶಃ ನಮಗಾಗಿ ಕಾಯುತ್ತಿರಬಹುದು. ಶ್ರುತಿ ಮುಂದೆ ಹೋದವಳು ನೇರವಾಗಿ ಮೀಟಿಂಗ್ ನಡೆಯುವ ರೂಮಿನೊಳಗೆ ಹೋದಳು. ಮಿಥುನ್ ಮಾತ್ರ ತನಗೆ ಬಂದ
ಇನ್ನೊಂದು ಕ್ಲೈಂಟ್ ಜೊತೆ ಮಾತನಾಡುತ್ತಾ ಅಲ್ಲಿ ನಿಂತ. ಮಾತು ಮುಗಿಸಿ ಕರೆ ಕತ್ತರಿಸಿ ಹೊರಟವನ ಎದುರಿಗೆ ಬಂದಿದ್ದ ಶಕ್ತಿ. ಶಕ್ತಿ? ಹಲೋ ಮಿಥುನ್, ನೀನೇನು ಮಾಡ್ತಿದ್ಯಾ ಇಲ್ಲಿ? ನಿನ್ನ ಕ್ಲೈಂಟ್ ಇದ್ದಾರಲ್ಲ, ಅವರ ಪಾರ್ಟ್ನರ್ಗಳಲ್ಲಿ ನಾನು ಒಬ್ಬ, ಅದಕ್ಕೆ ನಾನು ಇಲ್ಲಿದ್ದೀನಿ. ನಾರ್ಮಲ್ ಆಗಿ ನಕ್ಕ ಮಿಥುನ್ ಅವನ ಜೊತೆಯೇ ಮೀಟಿಂಗ್ ಹಾಲಿನೊಳಗೆ ಪ್ರವೇಶಿಸಿದ. ತನಗೆ ನಿಗದಿಪಡಿಸಿದ ಸೀಟಿನಲ್ಲಿ ಕುಳಿತವನು ಎದುರಿದ್ದ ಕುರ್ಚಿ ನೋಡಿದ. ಖಾಲಿ ಇತ್ತು. ಪುರುಷೋತ್ತಮ್, ಓಕೆ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ನಾವು ನಮ್ಮ ಕ್ಲೈಂಟ್ಗಾಗಿ ಕಾಯುತ್ತಿದ್ದೇವೆ. ಅವರು ಬಂದ ತಕ್ಷಣ ಮೀಟಿಂಗ್ ಶುರುವಾಗುತ್ತದೆ. ಎದುರಿಗೆ ಇದ್ದ ಫೈಲ್ ತೆರೆದು ಕ್ಲೈಂಟ್ ವಿವರ ನೋಡಲು ಮುಂದಾದ ಮಿಥುನ್ಗೆ ರಾಶಿ ಇಲ್ಲೇ ಎಲ್ಲೋ ಇರುವ ಹಾಗೆ ಅನುಭವವಾಯಿತು. ತಲೆ ಎತ್ತಿ ನೋಡಿದ. ಆಧುನಿಕ ಉಡುಗೆ ತೊಟ್ಟು ಹೊರಗೆ ಬರುತ್ತಿದ್ದಾಳೆ ರಾಶಿ. ಮೊದಲಿಗಿಂತ ಭಿನ್ನವಾಗಿ ಕಾಣಿಸುತ್ತಿದ್ದಳು. ಕಣ್ಣುಗಳು ಕಳಹೀನವಾಗಿದ್ದವು. ಎಷ್ಟೋ ರಾತ್ರಿಗಳಿಂದ ನಿದ್ರೆ ಮಾಡಿಲ್ಲ ಎನ್ನುವಂತೆ. ಅವಳು ಖುಷಿಯಾಗಿ ಇಲ್ಲ ಎನ್ನುವುದು ಸಾಕ್ಷಿಯಾಗಿ ಅವಳ ಮುಖವೇ ಹೇಳುತ್ತಿತ್ತು. ಆದರೆ ಅವಳೇನು ಮಾಡುತ್ತಿದ್ದಾಳೆ ಇಲ್ಲಿ? ಇವಳೇನಾ ನನ್ನ ಹೊಸ ಕ್ಲೈಂಟ್? ಮತ್ತೆ ಆಫೀಸಿಗೆ ಜಾಯಿನ್ ಆಗಿದ್ದಾಳ? ಶಕ್ತಿ ಅವಳ ಜೊತೆಗೆ ಬಂದಿರುವುದಾ? ಏನೇನೋ ಅನುಮಾನಗಳು ಮೂಡಿದವು ಅವನ ಮನದಲ್ಲಿ. ಮಿಥುನ್ ಕಡೆ ನೋಡಿದಳು ರಾಶಿ. ಅವಳ ಮುಖದಲ್ಲಿ ಯಾವುದೇ ಅಚ್ಚರಿ ಇರಲಿಲ್ಲ. ಯಾಕೆಂದರೆ ಅವಳಿಗೆ ಮೊದಲೇ ತಿಳಿದಿತ್ತು ತಾನು ಸಹಿ ಮಾಡುತ್ತಿರುವ ಹೊಸ ಪ್ರಾಜೆಕ್ಟ್ ಮಿಥುನ್ಗೆ ಸೇರಿದ್ದು ಎಂದು. ಅದಕ್ಕಾಗಿ ತಾನೇ ಅವಳು ಯುರೋಪ್ಗೆ ಬಂದಿದ್ದು. ತನ್ನನ್ನು ಅಲ್ಲಿ ನೋಡಿದಾಗ ಮಿಥುನ್ ಮುಖದಲ್ಲಿ ಮೂಡಿದ ಗೊಂದಲಗಳನ್ನು ಅವಳು ಗುರುತಿಸಿದಳು. ಆದರೂ ವೃತ್ತಿಪರತೆ ನೆನೆದು ಸುಮ್ಮನೆ ಕುರ್ಚಿಯಲ್ಲಿ ಕುಳಿತಳು. ಫೈಲ್ ತೆರೆದು ಓದಿದ ಮಿಥುನ್. ಅದರಲ್ಲಿ ಹೊಸ ಕ್ಲೈಂಟ್ ವಿವರದಲ್ಲಿ ಅವಳ ಹೆಸರೇ ಇತ್ತು. ಮೊದಲೇ ಯಾಕೆ ನಾನು ಈ ವಿವರಗಳನ್ನು ಓದಲಿಲ್ಲ ಎಂದು ತನ್ನನ್ನು ತಾನು ಶಪಿಸಿಕೊಂಡ. ಅವನಿಗೆ ಈಗ ಏನು ಮಾಡಬೇಕು ಎಂದು ತೋಚುತ್ತಿಲ್ಲ. ಈ ಸಂದರ್ಭದಲ್ಲಿ ನಾನೇನು ನಿರೀಕ್ಷಿಸಬಹುದು? ನನ್ನ ಹೊಸ ಪ್ರಾಜೆಕ್ಟಲ್ಲಿ ಅವಳು ಭಾಗವಹಿಸುವ ಅವಶ್ಯಕತೆ ಏನಿತ್ತು? ಅದು ಸಹ ಇದು ನನ್ನ ಪ್ರಾಜೆಕ್ಟ್ ಎಂದು ತಿಳಿದ ಮೇಲೂ ಸಹ ಅವಳ ಮುಖದಲ್ಲಿ ಒಳಪೇ ಇಲ್ಲ. ನಾನು ಅವಳನ್ನು ಮಿಸ್ ಮಾಡಿಕೊಂಡ ಹಾಗೆ ಅವಳು ಸಹ ಈ 3 ತಿಂಗಳಲ್ಲಿ ನನ್ನನ್ನು ಮಿಸ್ ಮಾಡಿಕೊಂಡಿರಬಹುದಾ? ಇದಕ್ಕೆಲ್ಲ ಉತ್ತರ ಅವಳೊಬ್ಬಳೇ ಹೇಳಬಲ್ಲಳು. ಮೀಟಿಂಗ್ ಶುರುವಾಗಿತ್ತು. ರಾಶಿ ಮತ್ತು ಮಿಥುನ್ ಆಗಾಗ ಒಬ್ಬರನ್ನೊಬ್ಬರು ಕದ್ದು ಕದ್ದು ನೋಡುತ್ತಿದ್ದರು. 1 ಗಂಟೆಯ ನಂತರ ಮೀಟಿಂಗ್ ಮುಗಿದಿತ್ತು. ಪ್ರಾಜೆಕ್ಟ್ನ ಒಪ್ಪಂದದ ಪತ್ರಕ್ಕೆ ಸಹಿ ಹಾಕಿದ್ದರು ರಾಶಿ ಮತ್ತು ಮಿಥುನ್. ಮತ್ತು ಪ್ರಾಜೆಕ್ಟ್ ಮೂಲಕ 1 ವರ್ಷದವರೆಗೆ ಇಬ್ಬರು ಬಂಧಿತರಾದರು. ಮೀಟಿಂಗ್ ಮುಗಿದ ನಂತರ ಶ್ರುತಿ ರಾಶಿ ಮತ್ತು ಶಕ್ತಿ ಬಳಿ ಹೋಗಿ ಮಾತನಾಡತೊಡಗಿದಳು. ಮಿಥುನ್ ಅಂತೂ ಉಳಿದವರೆಲ್ಲ ಎಷ್ಟು ಹೊತ್ತಿಗೆ ಹೊರ ಹೋಗುತ್ತಾರೆ ಎಂದು ಕಾಯುತ್ತಿದ್ದ. ರಾಶಿ ಜೊತೆ ಮಾತನಾಡಲು ಕಾತರಿಸುತ್ತಿದ್ದ. ಅವಳ ಪರಿಸ್ಥಿತಿ ಏನು ಭಿನ್ನವಾಗಿರಲಿಲ್ಲ. ಉಳಿದವರೆಲ್ಲ ಕೊನೆಗೂ ಹೊರಗೆ ಹೋಗಿದ್ದರು. ರಾಶಿ ಮತ್ತು ಮಿಥುನ್ ಮಾತ್ರ ಉಳಿದಿದ್ದು ಅಲ್ಲಿ. ಅವನಿಗೆ ಬೆನ್ನು ಹಾಕಿ ನಿಂತು ಫೈಲ್ ಕಲೆಕ್ಟ್ ಮಾಡಿಕೊಡುತ್ತಿದ್ದಳು. ನೀನು ತುಂಬ ಬಳಲಿರುವ ಹಾಗೆ ಕಾಣುತ್ತಿದ್ದೀಯಾ? ನೀನು ಹುಷಾರಾಗಿ ಇದ್ದೀಯಾ ಅಲ್ವಾ? ರಾಶಿಗೆ ವಿಪರೀತ ಆಶ್ಚರ್ಯವಾಯಿತು. ಮಿಥುನ್ ಮೊದಲು ತನ್ನ ಆರೋಗ್ಯದ ಕುರಿತು ವಿಚಾರಿಸುತ್ತಾನೆ ಎಂದು ಊಹಿಸಿರಲಿಲ್ಲ ಅವಳು. ಹೌದೆನ್ನುವಂತೆ ತಲೆಯಾಡಿಸಿ ಫೈಲ್ ಜೋಡಿಸಿಕೊಳ್ಳುವುದನ್ನು ಮುಂದುವರಿಸಿದಳು. ರಾಶಿ, ನಿನಗೆ ಚೆನ್ನಾಗಿ ಗೊತ್ತು ನಾನು ನಿನ್ನನ್ನು ಮಾತನಾಡಿಸುತ್ತಾ ಇರುವಾಗ ನೀನು ಎಲ್ಲೆಲ್ಲೋ ನೋಡಿದರೆ ನನಗೆ ಕೋಪ ಬರುತ್ತದೆ ಎಂದು. ಕೋಪದಿಂದ ನುಡಿದು ಅವಳನ್ನು ದಿಟ್ಟಿಸಿದ. ಮರುಕ್ಷಣವೇ ತಾನೇನು ಮಾಡಿದೆ ಎಂದು ಅರಿವಾಯಿತು ಅವನಿಗೆ. ಮೊದಲಿನ ಹಾಗೆ ಅವಳ ಗಂಡ ಎನ್ನುವ ಅಧಿಕಾರದಲ್ಲಿ ಮಾತನಾಡಿದ. ಕ್ಷಮಿಸಿ, ನಾನು ನಿಮ್ಮ ಮೇಲೆ ಧ್ವನಿ ಏರಿಸಬಾರದಿತ್ತು. ಐ ಆಮ್ ಸಾರಿ. ಪರವಾಗಿಲ್ಲ ಮಿಥುನ್, ಒಮ್ಮೊಮ್ಮೆ ಆಗಾಗುತ್ತದೆ ಎಂದಳು ರಾಶಿ. ತಲೆ ಆಡಿಸಿ ಹೊರಗೆ ಹೋದ ಮಿಥುನ್. ಅವನಿಗೆ ನೋವಾಗಿತ್ತು. ಅವಳನ್ನು 3 ತಿಂಗಳ ನಂತರ ಎದುರು ನೋಡುತ್ತಾ ಇರುವುದಕ್ಕೆ. ಮೊದಲೇ ನೋವಾಗಿದ್ದರೆ ಅಪರಿಚಿತರನ್ನು ಮಾತನಾಡಿಸುವ ಹಾಗೆ ಅವಳು ಮಾತನಾಡಿದ್ದು ಕೇಳಿ ಇನ್ನೂ ನೋವಾಯಿತು ಅವನಿಗೆ. ತನ್ನ ಕ್ಯಾಬಿನ್ಗೆ ಮರಳಿ ಬಂದ ಮಿಥುನ್ ತಕ್ಷಣವೇ ಸತೀಶ್ಗೆ ಫೋನ್ ಮಾಡಿದ. ಕೆಲವು ರಿಂಗಿನ ನಂತರ ಕರೆ ಸ್ವೀಕರಿಸಿದ ಸತೀಶ್. ಹೇಳು ಮಿಥುನ್, ಅವಳು ಇಲ್ಲಿಗೆ ಬರ್ತಿದ್ದಾಳೆ ಅಂತ ನಿನಗೆ ಗೊತ್ತಿತ್ತಾ? ಹೌದು. ಏನು? ಮತ್ತ್ಯಾಕೆ ನೀನು ನನಗೆ ಮೊದಲೇ ವಿಷಯ ತಿಳಿಸಿಲ್ಲ? ನಾನು ಪ್ರಯತ್ನಪಟ್ಟೆ, ಆದರೆ ನೀನು ಅವಳ ಹೆಸರು ಕೇಳುವುದಕ್ಕೆ ತಯಾರಿಲ್ಲ. ಇನ್ನು ಇಲ್ಲಿ ಎಷ್ಟು ದಿನ ಇರುತ್ತಾಳೆ ಅವಳು? 1 ವಾರ. ಮತ್ತೆ ಆಮೇಲೆ ಅವಳು ಮತ್ತೆ ಶಕ್ತಿ ಇಂಡಿಯಾಗೆ ವಾಪಸ್ ಬರುತ್ತಾರೆ. ಶಕ್ತಿ ಅವಳ ಜೊತೆಗೆ ಇರುವುದಾ? ಅಂದರೆ ಅವಳು ಶಕ್ತಿ ಜೊತೆಗೆ ಇಲ್ಲಿಗೆ ಬಂದಿದ್ದ? ಹೋಲ್ಡ್ ಆನ್. ನನಗೆ ಯಾಕೆ? ನಿನಗೆ ಹೊಟ್ಟೆ ಕಿಚ್ಚು ಆಗುತ್ತಿದೆ ಅನಿಸುತ್ತಿದೆ. ನೋಡು, ಸುಮ್ಮನೆ ಹೊಟ್ಟೆ ಹುರಿ ಪಟ್ಟುಕೊಳ್ಳಬೇಡ ಈಗ. ಮೌನವಾಗಿ ಉಳಿದ ಮಿಥುನ್. ಸತೀಶ್ ಮಾತಿಗೆ ಪ್ರತಿಕ್ರಿಯೆ ನೀಡಲು ಹೋಗಲಿಲ್ಲ. ನಿನ್ನನ್ನು ಲಹರಿ ಜೊತೆಗೆ ನೋಡಿದರೆ ಅವಳಿಗೆ ಇನ್ಸೆಕ್ಯೂರ್ ಫೀಲ್ ಆಗುತ್ತದೆ. ಅವಳನ್ನು ಶಕ್ತಿ ಜೊತೆಗೆ ನೋಡಿದರೆ ನಿನಗೂ ಇನ್ಸೆಕ್ಯೂರಿಟಿ ಕಾಡುತ್ತದೆ. ಮೊದಲನೇ ದಿನದಿಂದಲೂ ಹಾಗೆ ಅಲ್ಲವೇ? ನಿನಗೆ ನೆನಪಿದೆ ಅಲ್ಲವೇ? ಅವಳಿಗೆ ಇದನ್ನು ಪಾಯಿಂಟ್ ಮಾಡಿ ತೋರಿಸುವ ಅವಕಾಶ ಕೊಡಬೇಕು. ನನ್ನದು ಇನ್ಸೆಕ್ಯೂರಿಟಿ ಅಲ್ಲ ಸತೀಶ್. ಆ ಶಕ್ತಿ ಒಳ್ಳೆಯವನಲ್ಲ. ಮಿಥುನ್, ರಾಶಿ ಪಾಲಿಗೂ ಹಾಗೆ. ಲಹರಿ ಒಳ್ಳೆಯವಳಲ್ಲ. ಕರೆ ಕತ್ತರಿಸಿ ಸತೀಶ್ ಮಾತಿನ ಕುರಿತು ಆಳವಾಗಿ ಯೋಚಿಸತೊಡಗಿದ.
ಪರಿಸ್ಥಿತಿಯ ವಿಶ್ಲೇಷಣೆ ನಡೆಸಿದ. ಸತೀಶ್ ಹಿಟ್ ಕೊಡುತ್ತಿರುವುದು ಏನು? ಆ ದಿನ ಸಂಜೆ ಶಕ್ತಿ ಮತ್ತು ರಾಶಿ ಪ್ರಸಿದ್ಧ ರೆಸ್ಟೋರೆಂಟ್ ಒಂದರಲ್ಲಿ ಕುಳಿತು ಊಟ ಮಾಡುತ್ತಿದ್ದರು. ಶಕ್ತಿ ಶ್ರುತಿ ಯಾವಾಗಲೂ ಅಷ್ಟೇ ಲೇಟಾಗಿ ಬರುತ್ತಾಳೆ, ಆದರೆ ಇವತ್ತು ನಮ್ಮ ಜೊತೆಗೆ ಬರಲು ಇಲ್ಲ. ಅವಳು ಸುಳ್ಳು ಸುಳ್ಳು ನೆಪ ಹೇಳುತ್ತಾಳೆ. ರಾಶಿ ಅವಳು ಮಾಡೆಲ್ ಶಕ್ತಿ, ಅವಳಿಗೆ ಶೂಟಿಂಗ್ ಇರುತ್ತದೆ, ನಾಳೆ ನಮ್ಮ ಜೊತೆ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದಾಳಲ್ಲ. ಹಾಗೆ ಆಗಲಿ ಅಂತ ಆಶಿಸಬೇಕು ಅಷ್ಟೇ ನಾನು. ಏನು ಗೊತ್ತಾ ರಾಶಿ, ತುಂಬ ಹಿಂದೆ ಅವಳ ಹತ್ರ ಮಾಡೆಲಿಂಗ್ ಬಿಡು ಅಂತ ಹೇಳಿದೆ, ಆದರೆ ಅವಳು ಅದಕ್ಕೆ ಒಪ್ಪಲಿಲ್ಲ. ಇನ್ನು ಕೆಲವು ವರ್ಷ ಮಾಡೆಲಿಂಗ್ ಮುಂದುವರಿಸಿ ನಂತರ ಮದುವೆಯಾಗುವ ಪ್ಲ್ಯಾನ್ ಅವಳದಾಗಿತ್ತು. ಅಬ್ಬಾ, ದೇವರ ದಯೆಯಿಂದ ಈಗ ಮದುವೆಯಾಗುವ ಯೋಚನೆ ಮಾಡಿದ್ದಾಳೆ. ಇನ್ನೇನು ಇದೆ ಅವಳ ಕೊನೆಯ ಪ್ರಾಜೆಕ್ಟ್. ಹಾಗಿದ್ರೆ ಮದುವೆಗೆ ಆಮಂತ್ರಣ ಪತ್ರಿಕೆ ಸಿದ್ಧವಾಗಿದೆ ಅಂತ ಆಯಿತು. ಬಹುಶಃ ಈ ವರ್ಷದ ಮಧ್ಯದಲ್ಲಿ. ನಕ್ಕ ರಾಶಿ ಒಮ್ಮೆ ಸುತ್ತಲೂ ಗಮನ ಹರಿಸಿದಳು. ದೂರದಲ್ಲಿ ಯಾರೊಡನೆಯೋ ಮಾತನಾಡುತ್ತಾ ಕುಳಿತುಕೊಂಡಿದ್ದ ಮಿಥುನ್. ಅವರ ಆವ ಭಾವ ನೋಡಿ ಕ್ಲೈಂಟ್ ಇರಬಹುದು ಎಂದು ಭಾವಿಸಿದಳು ರಾಶಿ. ಶಕ್ತಿ, ಏನಾಯಿತು? ನಿನ್ನ ಪರಿಚಯದವರು ಯಾರಾದರೂ ಕುಳಿತಿದ್ದಾರಾ ಅಲ್ಲಿ? ಮಿಥುನ್ ಅವರು ಸಹ ಇಲ್ಲೇ ಇದ್ದಾರೆ. ಫ್ಯಾನ್ ಫಾಲೋವಿಂಗ್, ಬಹುಶಃ ಅವನು ನಿನ್ನನ್ನು ಹಿಂಬಾಲಿಸುತ್ತಿರಬಹುದು. ಇಲ್ಲ ಎನ್ನುವಂತೆ ತಲೆಯಾಡಿಸಿದ ರಾಶಿ. ನನ್ನನ್ನು ನಿಮ್ಮೊಡನೆ ನೋಡಿ ಮತ್ತೆ ಅವರಿಗೆ ಹೊಟ್ಟೆ ಕಿಚ್ಚು ಆಗಿರಬಹುದು. ನಿಮಗೆ ಗೊತ್ತಲ್ಲ, ಅವರು ನಾವಿಬ್ಬರು ಒಟ್ಟಿಗೆ ಇರುವುದನ್ನು ಸಹಿಸುತ್ತಿರಲಿಲ್ಲ. ಹೌದು, ಆದರೆ ಅವನೀಗ ಚಿಂತೆ ಮಾಡುವ ಅಗತ್ಯ ಇಲ್ಲವಲ್ಲ. ನಾನು ಶ್ರುತಿಯನ್ನು ಮದುವೆಯಾಗುತ್ತಿದ್ದೇನೆ ಅಂದರೆ ಒಂದು ಪರ್ಸನ್ ಒಬ್ಬರ ಜೊತೆ ಕಮಿಟ್ ಆದ ಮೇಲೆ, ಅವರ ಮೇಲೆ ಪ್ರೀತಿ ಇದ್ದ ಮೇಲೆ ಅವರು ಇನ್ನೊಬ್ಬರ ಹಿಂದೆ ಹೋಗುತ್ತಿದ್ದಾರೆ ಎಂದು ಯೋಚಿಸುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಏನೇನು ಯೋಚಿಸಿದ ರಾಶಿ ಶಕ್ತಿ ಹೇಳಿದ ಮಾತನ್ನು ಮತ್ತೆ ಪುನರಾವರ್ತಿಸಿ ನೋಡಿದಳು ಮನಸ್ಸಿನಲ್ಲಿ. ಒಬ್ಬ ವ್ಯಕ್ತಿ ಕಮಿಟ್ ಬೇರೆಯವರ ಜೊತೆಯಾದ ಮೇಲೆ, ಅಂದರೆ ಲಹರಿ ಅವಳ ಬಾಯ್ ಫ್ರೆಂಡ್ ಜೊತೆಗೆ ಕಮಿಟ್ ಆದ ಮೇಲೆ, ನಾನು ಪ್ರೀತಿ ಮಾಡುತ್ತಿರುವ ಮಿಥುನ್ ಅವಳ ಹಿಂದೆ ಹೋಗುತ್ತಾರೆ ಎಂದು ಯೋಚಿಸಬಾರದು ನಾನು. ರಾಶಿ, ಅಂದರೆ ನಿಮ್ಮ ಮಾತಿನ ಅರ್ಥ, ನನ್ನನ್ನು ಇಲ್ಲಿ ನಿಮ್ಮ ಜೊತೆ ನೋಡಿದ ಮೇಲೂ ಸಹ ಮಿಥುನ್ ಕೋಪಿಸಿಕೊಳ್ಳಬಾರದು, ಹೊಟ್ಟೆ ಕಿಚ್ಚು ಪಡಬಾರದು, ಅವರ ಹೊಟ್ಟೆಯೊಳಗೆ ಹುಟ್ಟುವ ಉರಿಯನ್ನು ನಿರ್ಲಕ್ಷ್ಯ ಮಾಡಬೇಕು ಅಂತ ನೀವು ಹೇಳ್ತಿದ್ದೀರಿ. ಹೌದು, ಯಾಕೆ? ಡ್ಯಾನ್ಸ್ ಏನು? ಶಕ್ತಿ, ನನ್ನ ಜೊತೆ ಡ್ಯಾನ್ಸ್ ಮಾಡುವುದಕ್ಕೆ ಬರ್ತೀರಾ? ನನಗೆ ಗರ್ಲ್ ಫ್ರೆಂಡ್ ಇಲ್ಲದಿರುವಾಗ ನೀನು ಒಮ್ಮೆ ಸಹ ಹೀಗೆ ಕೇಳಿಲ್ಲ. ಮತ್ತೆ ನಾನೀಗ ಶ್ರುತಿ ಜೊತೆ ಕಮಿಟ್ ಆಗಿರುವಾಗ ಡ್ಯಾನ್ಸ್ ಮಾಡೋಣ ಬಾ ಅಂತ ಆಹ್ವಾನ ಕೊಡ್ತಿದ್ದೀಯಾ? ಆರ್ ಯು ಓಕೆ? ಅಥವಾ ಈ ನಿನ್ನ ಪುಟ್ಟ ತಲೆಯಲ್ಲಿ ಬೇರೆ ಏನೋ ಓಡುತ್ತಿದೆಯಾ? ಬನ್ನಿ, ನನ್ನ ಜೊತೆ ಸ್ವಲ್ಪ ರಿಯಾಲಿಟಿ ಏನೆಂದು ಪರೀಕ್ಷೆ ಮಾಡೋಣ ಎಂದು ಹೇಳಿ ಅವನ ಕೈ ಹಿಡಿದುಕೊಂಡು ಡ್ಯಾನ್ಸ್ ಫ್ಲೋರ್ಗೆ ಕರೆದುಕೊಂಡು ಹೋದಳು. ಆಗಲೇ ಅವಳ ಕಡೆಗೆ ಗಮನ ಹರಿಸಿದ್ದು ಮಿಥುನ್. ಅಂದರೆ ಅವಳು ಶಕ್ತಿ ಜೊತೆ ಕುಳಿತು ಊಟ ಮಾಡುತ್ತಿರುವುದನ್ನು ಮೊದಲೇ ನೋಡಿದ್ದ. ಆದರೂ ಅವರನ್ನು ನಿರ್ಲಕ್ಷ್ಯ ಮಾಡಿ ತನ್ನ ಪೂರ್ತಿ ಗಮನವನ್ನು ಕ್ಲೈಂಟ್ ಮಾತಿನ ಕಡೆ ಹರಿಬಿಟ್ಟಿದ್ದ. ಈಗ ಕ್ಲೈಂಟ್ ಮಾತುಕತೆ ಮುಗಿಸಿ ಹೋಗಿದ್ದರಿಂದ ಹೆಂಡತಿಯ ನೃತ್ಯವನ್ನು ಆಸ್ವಾದಿಸಲು ತಯಾರಾಗಿ ಕುಳಿತ. ಆದರೆ ಅವಳು ಬೇರೊಬ್ಬನ ತೋಳಿನಲ್ಲಿ ನರ್ತಿಸುತ್ತಾ ಇರುವುದೇ ಸಮಸ್ಯೆ. ವೆಯ್ಟ್, ರಾಶಿ ಆ ಶಕ್ತಿ ತೋಳಿನಲ್ಲಿ ಡ್ಯಾನ್ಸ್ ಮಾಡುತ್ತಿದ್ದಾಳೆ. ಹೀಗೆಲ್ಲ ಮಾಡುವ ಮನಸ್ಸಾದರೂ ಹೇಗೆ ಬರುತ್ತದೆ ಅವಳಿಗೆ? ಅವಳು ಶಕ್ತಿ ಜೊತೆ ಡ್ಯಾನ್ಸ್ ಮಾಡುವುದನ್ನು ನೋಡುತ್ತಾ ಕುಳಿತ ಮಿಥುನ್. ಅವಳು ಸಂತೋಷವಾಗಿ ಇಲ್ಲ ಎನ್ನುವುದು ಅವನಿಗೂ ತಿಳಿಯಿತು. ಆಗಾಗ ಕದ್ದು ಕದ್ದು ತನ್ನತ್ತ ನೋಡುತ್ತಾ ಇರುವುದನ್ನು ಗಮನಿಸಿದ ಮಿಥುನ್. ಏನು ಮಾಡುತ್ತಿದ್ದಾಳೆ ಅವಳು? ನನಗೆ ಹೊಟ್ಟೆ ಕಿಚ್ಚು ಆಗುತ್ತಾ ಎಂದು ಪರೀಕ್ಷೆ ಮಾಡಿ ನೋಡುತ್ತಿದ್ದಾಳಾ? ಇನ್ಸೆಕ್ಯೂರಿಟಿ ಅಂದರೆ ಏನು ಎಂದು ನನಗೆ ಅರ್ಥ ಮಾಡಿಸಲು ಹೀಗೆ ನಾಟಕ ಮಾಡುತ್ತಿದ್ದಾಳಾ? ಹೌದು, ಅದನ್ನೇ ಅವಳು ಮಾಡುತ್ತಿರುವುದು. ಶಕ್ತಿ ಅವಳ ಜೊತೆಗೆ ಇರುವುದನ್ನು ನಾನು ದ್ವೇಷಿಸುತ್ತೇನೆ ಎಂದು ತಿಳಿದ ಮೇಲೆ ಸಹ ಅವನೊಂದಿಗೆ ಕ್ಲೋಸ್ ಆಗಿ ಡ್ಯಾನ್ಸ್ ಮಾಡುತ್ತಿದ್ದಾಳೆ. ಇನ್ಸೆಕ್ಯೂರಿಟಿ ಅಂದರೆ ಇದೆ ಎಂದು ನನಗೆ ಅರ್ಥ ಮಾಡಿಸುತ್ತಿದ್ದಾಳೆ. ಆಗಲೇ ಸತೀಶ್ ಹೇಳಿದ ಮಾತುಗಳು ಅವನ ಮನಪಟಲದಲ್ಲಿ ಮೂಡಿ ಬಂದವು. ಹೌದು, ಅವಳನ್ನು ಬೇರೊಬ್ಬರ ಜೊತೆ ನೋಡಿ ನಾನು ಹೊಟ್ಟೆ ಕಿಚ್ಚು ಪಡಬಾರದು. ಆದರೆ ಏನು ಮಾಡಲಿ, ಮನಸ್ಸು ನನ್ನ ಮಾತು ಕೇಳುವುದಿಲ್ಲವೇ? ಅವಳನ್ನು ಶಕ್ತಿ ಜೊತೆ ಹಾಗೆ ನೋಡುತ್ತಾ ಕೂರಲು ಆಗದೆ ಬಿಲ್ ಪಾವತಿ ಮಾಡಿ ಹೊರನಡೆದ. ಅವಳ ಡ್ಯಾನ್ಸ್ ಸಹ ಅಲ್ಲಿಗೆ ನಿಂತಿತು. ಏನಾಯ್ತು ರಾಶಿ? ನಾನು ವಾಪಸ್ ಬರ್ತೀನಿ ಎಂದು ಹೇಳಿದ ರಾಶಿ ಮಿಥುನ್ ಬೆನ್ನ ಹಿಂದೆ ಓಡಿದಳು. ಹೊರಗಡೆ ಬಂದು ನೋಡಿದಾಗ ಮಿಥುನ್ ತನ್ನ ಕಾರನ್ನು ಸಮೀಪಿಸಿದ್ದ. ಅವನ ಹೆಸರು ಕೂಗಿ ಕರೆದಳು. ಮಿಥುನ್. ಅಲ್ಲೇ ನಿಂತು ಅವನ ಹೆಜ್ಜೆಗಳು. ನಾನು ಅವಳ ಮಾತು ಕೇಳಿಸಿಕೊಂಡಿದ್ದ. ರಾಶಿ ನನ್ನನ್ನು ಕರೆಯುತ್ತಾ ಇದ್ದಾಳ ಎಂದುಕೊಳ್ಳುತ್ತಾ ಹಿಂತಿರುಗಿ ನೋಡಿದ. ಅವನತ್ತಲೇ ನಡೆದು ಬರುತ್ತಿದ್ದಳು ರಾಶಿ. ಅವಳ ಯಾಕೆ ಡ್ಯಾನ್ಸ್ ಮಾಡುವುದನ್ನು ಬಿಟ್ಟು ತನ್ನ ಹಿಂದೆ ಬರುತ್ತಿದ್ದಾಳೆ ಎಂದು ಅವನಿಗೆ. ಅವನ ಎದುರು ಬಂದು ನಿಂತಳು ರಾಶಿ. ನೀವು ಸ್ವಲ್ಪ ಬೇಸರದಲ್ಲಿ ಇರುವ ಹಾಗಿದೆ, ಏನಾಯಿತು? ಇನ್ನೂ ಸ್ವಲ್ಪ ಸಿಟ್ಟು ಹೆಚ್ಚಾಯಿತು ಮಿಥುನ್ಗೆ. ಅವಳು ನೇರವಾಗಿ ಕೇಳಿದಾಗ, ನಿನಗೂ ಅಂದಾಜು ಮಾಡಲು ಬರುತ್ತಾ? ವಾವ್, ನಾನಂದುಕೊಂಡಿದ್ದೆ ನಿನ್ನ ಪೂರ್ತಿ ಗಮನ ಶಕ್ತಿ ಮೇಲೆ ಇದೆ ಎಂದು ವ್ಯಂಗ್ಯವಾಗಿ ನುಡಿದ. ರಾಶಿ ನಗುತ್ತಾ, ಯಾಕೆ? ಶಕ್ತಿ ಮೇಲೆ ನಾನು ಗಮನ ಹರಿಸಿದರೆ ಏನಾಗುತ್ತದೆ? ಅವರು ನನ್ನ ಒಬ್ಬ ಒಳ್ಳೆಯ ಸ್ನೇಹಿತ. ಅವರೊಡನೆ ಜಸ್ಟ್ ಡ್ಯಾನ್ಸ್ ಮಾಡುವುದರಿಂದ ಉಂಟಾಗುವ ಸಮಸ್ಯೆ ಏನು? ನೀನು ಜಸ್ಟ್ ಡ್ಯಾನ್ಸ್ ಮಾತ್ರ ಮಾಡುತ್ತಿದ್ದ. ನಿಜವಾಗಲೂ ನೀನು ಅವನಿಗೆ ಎಷ್ಟು ಕ್ಲೋಸ್ ಆಗಿದ್ದ ಎನ್ನುವ ಅರಿವಿದೆಯಾ ನಿನಗೆ? ಸೊ ವಾಟ್? ಅವರು ನನ್ನ ಸ್ನೇಹಿತರು, ಹಾಗಂತ ಮೊದಲೇ ಹೇಳಿದ್ದೆ ಅಲ್ವ ನಿಮಗೆ?
ಮತ್ತೆ ಇಬ್ಬರು ಈಗ ಪ್ರಪೋಷನಲ್ ಆಗಿಯೂ ಲಿಂಕ್ ಆಗಿದ್ದೇವೆ. ಆಗಿದ್ದರೆ ನೀನು ವರ್ತನೆ ಪ್ರೊಫೆಷನಲ್ ಆಗಿ ಇರಲಿ ರಾಶಿ. ಅವನನ್ನು ಒಪ್ಪಿಕೊಳ್ಳುವ ಅಥವಾ ಅವನ ಜೊತೆ ಡ್ಯಾನ್ಸ್ ಮಾಡುವ ಅವಶ್ಯಕತೆ ಇಲ್ಲ. ಕಮಾನ್ ಮಿಥುನ್. ಶಕ್ತಿ ಶ್ರುತಿ ಜೊತೆಗೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ. ಶೀಘ್ರದಲ್ಲಿಯೇ ಮದುವೆ ಮಾಡಿಕೊಳ್ಳುತ್ತಿದ್ದಾರೆ. ಹೌದಾ? ಆದರೆ ಅದು ನನಗೆ ಅವನ ಮೇಲೆ ಇರುವ ಅಭಿಪ್ರಾಯವನ್ನು ಬದಲಾಯಿಸುವುದಿಲ್ಲ. ನನ್ನ ದೃಷ್ಟಿಯಿಂದ ಇನ್ನೂ ಅವನು ಅಯೋಗ್ಯನೇ. ಸೊ ಈಗ ನಿಮಗೆ ಇನ್ಸೆಕ್ಯೂರ್ ಫೀಲ್ ಆಗ್ತಿದೆಯಾ? ಮೌನವಾದ ಮಿಥುನ್. ಅವಳೇನು ಹೇಳಲು ಪ್ರಯತ್ನಿಸುತ್ತಿದ್ದಾಳೆ ಎಂದು ಈಗ ಅರ್ಥವಾಯಿತು ಅವನಿಗೆ. ಹೌದು, ನನಗೆ ಇನ್ಸೆಕ್ಯೂರಿಟಿ ಕಾಡುತ್ತಿದೆ. ಆದರೆ ನಾನು ನಿನ್ನ ಹಾಗೆ ನಡೆದುಕೊಂಡಿಲ್ಲ. ಕೊನೆ ಪಕ್ಷ ನನಗಾಗಿರುವ ಇನ್ಸೆಕ್ಯೂರಿಟಿಯಿಂದ ನಿನಗೆ ವಿಚ್ಛೇದನ ಕೊಡುವ ನಿರ್ಧಾರವನ್ನುಂಟು ಮಾಡುತ್ತಿರಲಿಲ್ಲ. ಆದರೆ ನೀನು ನನ್ನ ಪೊಸಿಷನ್ನಲ್ಲಿ ಇದ್ದಾಗ ನಿನ್ನ ಮನಸ್ಸಿನಲ್ಲಿ ಮೂಡಿದ್ದು ಒಂದೇ ಒಂದು ಮೂರ್ಖ ಯೋಚನೆ. ಅದು ನನಗೆ ಡೈವರ್ಸ್ ಕೊಡುವುದು. ಅದನ್ನು ಹೊರತುಪಡಿಸಿ ಬೇರೇನೂ ಕಾಣಿಸುತ್ತಿರಲಿಲ್ಲ ನಿನಗೆ. ಕೊನೆಗೂ ನನಗೆ ಡೈವರ್ಸ್ ಕೊಟ್ಟೇ ಬಿಟ್ಟೆ. ಇಲ್ಲ ಮಿಥುನ್, ಇಲ್ಲ, ನಾನು ಕೊಟ್ಟಿಲ್ಲ. ನಾನು ನಿನಗೆ ಡೈವರ್ಸ್ ಕೊಟ್ಟಿಲ್ಲ. ತಟ್ಟನೆ ಉತ್ತರಿಸಿದಳು ರಾಶಿ. ಶಾಕ್ ಆಯಿತು ಮಿಥುನ್ಗೆ. ರಾಶಿ, ನನಗೆ ಡೈವರ್ಸ್ ಕೊಟ್ಟೇ ಇಲ್ವಾ? ನಿಜವಾಗಿಯೂ ಡೈವರ್ಸ್ ಕೊಟ್ಟಿಲ್ವಾ ಅವಳು? ಎದೆ ಮೇಲೆ ಕೈಕಟ್ಟಿ ನಿಂತ ರಾಶಿ. ನಿಮಗೆ ನಿಜವಾಗಲೂ ಅನಿಸುತ್ತಾ ನನ್ನಂತಹ ಗಟ್ಟಿ ಮನಸ್ಸಿನ ಮತ್ತು ಪ್ರಬುದ್ಧತೆ ಚಿಂತನೆ ಹೊಂದಿರುವ ಹುಡುಗಿ ಕೇವಲ ಇನ್ಸೆಕ್ಯೂರಿಟಿ ಕಾರಣಕ್ಕೆ ನಿಮಗೆ ಡೈವರ್ಸ್ ಕೊಡುತ್ತಾಳೆ ಅಂತ? ಅದರಲ್ಲೂ ನಿಮಗೆ ಎರಡನೇ ಅವಕಾಶ ಕೊಟ್ಟ ಮೇಲೆ? ಇಲ್ಲ ಮಿಥುನ್, ಹಾಗೆ ಯೋಚಿಸಿದ್ದು ನಿಮ್ಮದೇ ತಪ್ಪು. ಮೌನವಾದ ಮಿಥುನ್ ಅವಳೇನು ಹೇಳಲು ಬಯಸುತ್ತಿದ್ದಾಳೆ ಎಂದು ಅವನಿಗೆ ಅರ್ಥವಾಗಲಿಲ್ಲ. ನೀನು ನನಗೆ ಡೈವರ್ಸ್ ಕೊಡಲು ಬಯಸಿಯೇ ಇಲ್ಲವೆಂದ ಮೇಲೆ ಕೊನೆಯಲ್ಲಿ ಅಷ್ಟೊಂದು ನಾಟಕ ಮಾಡುವ ಅವಶ್ಯಕತೆ ಏನಿತ್ತು? ಕೊನೆಗೂ ಎಲ್ಲವನ್ನು ವಿವರಿಸುವ ಸಮಯ ಬಂದಿರುವ ಹಾಗಿದೆ. ಎಲ್ಲದರೂ ಕುಳಿತುಕೊಂಡು ಮಾತನಾಡೋಣವೇ? ಅವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡ ಮಿಥುನ್. ಅವಳು ಬಂದು ಅವನೆದೆಗೆ ಗುದ್ದಿದಳು. ನೋಡು, ಇದನ್ನೆಲ್ಲ ಮಾಡಿದ್ದಕ್ಕೆ ನಿನ್ನ ಬಳಿ ಸರಿಯಾದ ಕಾರಣ ಇದ್ದರೆ ಒಳ್ಳೆಯದು. ಒಂದು ವೇಳೆ ನೀನು ಕೊಡುವ ಕಾರಣ ಸಿಲ್ಲಿ ಅಂತ ಅನಿಸಿದರೆ ನಾವು ಎಲ್ಲಿ ಇದ್ದೀವಿ ಅಂತ ಸಹ ನೋಡುವುದಿಲ್ಲ. ನಾನೇನು ಮಾಡುತ್ತೇನೆ ಎಂದು ನಿನಗೆ ತಿಳಿದಿರಬಹುದು. ಅವನ ಕೈಯಿಂದ ಬಿಡಿಸಿಕೊಳ್ಳಲು ಕೊಸರಾಡಿದಳು ರಾಶಿ. ಪ್ರಯತ್ನಪಟ್ಟರೂ ಅವನ ಹಿಡಿತದಿಂದ ಬಿಡಿಸಿಕೊಳ್ಳಲು ಆಗದೇ ಇದ್ದಾಗ ತನ್ನ ಪ್ರಯತ್ನ ನಿಲ್ಲಿಸಿ ಅವನ ಮುಖವನ್ನೇ ದಿಟ್ಟಿಸಿ ನೋಡಿದಳು. ನಾವು ಬೇರೆ ಎಲ್ಲಿಯಾದರೂ ಮಾತನಾಡುವುದೇ ಒಳ್ಳೆಯದು ಅಂತ ನನಗೆ ಅನಿಸುತ್ತಿದೆ. ನಿಮ್ಮ ಅಪಾಯಿಂಟ್ಮೆಂಟ್ ಆದರೂ ಆಗಬಹುದು, ಇಲ್ಲ ನಾವು ಉಳಿದುಕೊಂಡಿರೋ ಹೋಟೆಲ್ ರೂಮ್ ಆದರೂ ಸರಿಯೇ. ಆಘಾತದಿಂದ ಅವಳನ್ನೇ ನೋಡಿದ. ಏನು ನಡೆದೇ ಇಲ್ಲ ಅನ್ನುವಂತೆ ಎಷ್ಟು ಸುಲಭವಾಗಿ ಮಾತನಾಡುತ್ತಾ ಇದ್ದಾಳೆ ಇವಳು ಎಂದುಕೊಂಡ. ಅವಳ ಕೈ ಹಿಡಿದುಕೊಂಡು ತನ್ನ ಕಾರಿನತ್ತ ಹೋದ. ರಾಶಿ ಅವನ ಜೊತೆಗೆ ಮೌನವಾಗಿ ಹೆಜ್ಜೆ ಹಾಕಿದಳು. ಅವಳಿಗೆ ತಿಳಿದಿದೆ, ಕೋಪ ಬಂದಿದೆ ಎಂದು. 3 ತಿಂಗಳು ಅವನು ಅನುಭವಿಸಿದ ಸಂಕಟ ಮತ್ತೆ ಅದಕ್ಕೆ ಕಾರಣ ಏನು ಎನ್ನುವುದನ್ನು ವಿವರವಾಗಿ ಕೇಳುತ್ತಾನೆ. 1000 ಪ್ರಶ್ನೆಗಳು ಇರಬಹುದು. ಎಲ್ಲದಕ್ಕೂ ಇವತ್ತು ಉತ್ತರ ಕೊಡುತ್ತೇನೆ. ಅವರಿಂದ ಮುಚ್ಚಿ ಇಡಲು ಏನೂ ಇಲ್ಲ. ಅವಳನ್ನು ಕಾರಿನಲ್ಲಿ ಕೂರಿಸಿ ತನ್ನ ಅಪಾರ್ಟ್ಮೆಂಟ್ ಕಡೆಗೆ ಕರೆದೊಯ್ದ ಮಿಥುನ್. ಅವಳು ಅದೇ ಮೊದಲನೇ ಸಲ ಅವನ ಅಪಾರ್ಟ್ಮೆಂಟ್ ನೋಡುತ್ತಿರುವುದು. ಅವನ ಅಪಾರ್ಟ್ಮೆಂಟ್ ಸ್ವಚ್ಛವಾಗಿ ಇತ್ತು. ಆದರೆ ಹೆಣ್ಣು ಮಕ್ಕಳು ಇದ್ದಾಗ ಇರುವ ಅಂದ ಇರಲಿಲ್ಲ ಅಷ್ಟೇ. ಅವಳನ್ನು ರೂಮಿನೊಳಗೆ ಕರೆದುಕೊಂಡು ಹೋಗಿ ಬಾಗಿಲು ಮುಚ್ಚಿ ಅವಳನ್ನು ಅದೇ ಬಾಗಿಲಿಗೆ ಒತ್ತಿ ಹಿಡಿದ. ಈಗ ಹೇಳು, ನಾನು ಒಬ್ಬಂಟಿಯಾಗಿ 3 ತಿಂಗಳು ಇಲ್ಲಿ ಸಂಕಟ ಅನುಭವಿಸುವ ಹಾಗೆ ಮಾಡಲು ಏನು ಕಾರಣ ಇತ್ತು ನಿನಗೆ? ರಾಶಿ ಗಮನ ಪೂರ್ತಿ ಅವನ ಕಣ್ಣ ಮೇಲೆಯೇ ಇತ್ತು. ಹೆಂಡತಿಯನ್ನು ಎಷ್ಟು ಮಿಸ್ ಮಾಡಿಕೊಂಡಿದ್ದಾನೆ ಎನ್ನುವುದು ಅವನ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ನೋಡಬಹುದಿತ್ತು. ಅವನ ಎದೆ ಮೇಲೆ ಕೈ ಇಟ್ಟು ಹಿಂದಕ್ಕೆ ನುಗ್ಗಿದಳು ರಾಶಿ. 3 ವರ್ಷ ನೀವು ಜೊತೆಗಿಲ್ಲದೆ ನಾನೊಬ್ಬಳೇ ಸಿಂಗಪುರ್ನಲ್ಲಿ ಅನುಭವಿಸಿದ ಒಂಟಿತನ ಹೇಗಿತ್ತು ಎಂದು ನೀವು ಅನುಭವಿಸಲಿ ಎಂದು. ಮಿಥುನ್ ಕೋಪ ಗಗನಕ್ಕೇರಿತು. 3 ವರ್ಷಗಳ ಹಿಂದೆ ತಾನು ಮಾಡಿದ ಕೆಲಸಕ್ಕೆ ಸೇಡು ತೀರಿಸಿಕೊಳ್ಳುವ ಸಲುವಾಗಿ ಈಗ 3 ತಿಂಗಳು ಒದ್ದಾಡುವ ಹಾಗೆ ಮಾಡಿದ್ದಳಲ್ಲ ಎಂದು. ಮತ್ತೆ ಅವಳ ತೋಳು ಹಿಡಿದು ಗೋಡೆಗೆ ಹೊರಗಿಸಿ ನಿಲ್ಲಿಸಿಕೊಂಡ. ಹೇಗೆ ಸಾಧ್ಯವಾಯಿತು ನಿನಗೆ? ಹೇಗೆ ಇಷ್ಟೆಲ್ಲ ಮಾಡಲು? ಮರೆತು ಬಿಟ್ಟಿಯ? 3 ವರ್ಷ ನಾವಿಬ್ಬರು ಬೇರೆ ಬೇರೆ ಆದಾಗ ನಮ್ಮ ನಡುವೆ ಪ್ರೀತಿ ಇರಲಿಲ್ಲ. ಆದರೆ ಈ 3 ತಿಂಗಳು ನನ್ನ ಹೃದಯ ಎಷ್ಟು ವೇದನೆ ಅನುಭವಿಸಿದೆ ಎನ್ನುವ ಅಂದಾಜು ಆದರೂ ನಿನಗೆ ಇದೆಯಾ? ಹೃದಯ ಬಡಿತ ನಿಂತೇ ಹೋಗುತ್ತೇನೋ ಎಂದು ಅನಿಸುತ್ತಿತ್ತು. ನನ್ನ ಮಾತಿನ ಮುಗಿದಿಲ್ಲ ಮಿಥುನ್. ಮೊದಲು ನನಗೆ ಮಾತನಾಡುವುದಕ್ಕೆ ಬಿಡಿ. ಅವಳನ್ನು ಬಿಟ್ಟು ಹಿಂದೆ ಸರಿದು ನಿಂತ ಮಿಥುನ್. ಮುನಿಸಿನಿಂದಲೇ ಸರಿ, ಮಾತಾಡು. ಅವತ್ತು ನಾವಿಬ್ಬರು ಜಗಳ ಮಾಡಿಕೊಂಡ ಮೇಲೆ ನೀವು ನನ್ನನ್ನು ಒಬ್ಬಳೇ ಬಿಟ್ಟು ಹೊರಗೆ ಬಂದ್ರಿ. ಆಮೇಲೆ ನನ್ನ ಮನಸ್ಸಿನಲ್ಲಿ ಚಿತ್ರ ವಿಚಿತ್ರ ಆಲೋಚನೆಗಳು ಮೂಡಲಾರಂಭಿಸಿದವು. ಯಾವ ತರಹದ್ದು, ಯಾವ ರೀತಿಯದು ಎಂದರೆ, ಈಗ ಅಚಾನಕ್ಕಾಗಿ ನಿಮಗೆ ಹೆಂಡತಿ ಬೇಕು ಎಂದು ಅನಿಸಿತು ಯಾಕೆ? ಒಂದು ವೇಳೆ ಭವಿಷ್ಯದಲ್ಲಿ ನನ್ನನ್ನು ಇದೇ ರೀತಿ ಬೇರೊಬ್ಬ ವ್ಯಕ್ತಿಯ ಜೊತೆಗೆ ನೋಡಿದರೆ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತದೆ? ನೀವು ಸಹ ನನ್ನಂತೆ ಹೊಟ್ಟೆ ಕಿಚ್ಚು ಪಡಬಹುದಾ? ಈ 2 ಪಾಯಿಂಟ್ ಕುರಿತು ತುಂಬ ಯೋಚಿಸಿದ ಮೇಲೆ ನಾನೊಂದು ನಿರ್ಧಾರಕ್ಕೆ ಬಂದೆ. ನಿಮ್ಮನ್ನು ಮತ್ತೆ ನಿಮ್ಮ 1 ತಿಂಗಳ ಪ್ರೀತಿಯನ್ನು ಪರೀಕ್ಷೆ ಮಾಡಿ ನೋಡುವ ತೀರ್ಮಾನಕ್ಕೆ ಬಂದೆ. ನಾನು ನನ್ನ ಮೊದಲನೇ ಅನುಮಾನಕ್ಕೆ ಉತ್ತರ ಹುಡುಕುವ ಪ್ರಯತ್ನ ಮಾಡಿದೆ. ನೀವ್ಯಾಕೆ ನನ್ನನ್ನು ಹೆಂಡತಿಯಾಗಿ ಬಯಸುತ್ತಿದ್ದೀರಿ? ನಮ್ಮಿಬ್ಬರ ಡೈವರ್ಸ್ ಕುರಿತು ನೀವು ಅಜ್ಜಿಯ ಜೊತೆ ಮಾಡಿಕೊಂಡ ಒಪ್ಪಂದದ ನೆನಪಾಯಿತು.
ಬಹುಶಃ ಅದೇ ಕಾರಣಕ್ಕೆ ನೀವು ನನ್ನನ್ನು ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಇರಿಸಿಕೊಳ್ಳಲು ಬಯಸುತ್ತಿದ್ದೀರಿ ಎಂದು ಅನಿಸಿತು. ಯಾಕೆಂದರೆ ಆ ಒಪ್ಪಂದದಲ್ಲಿ ಇದ್ದ ಸೂಚನೆಗಳು ಎಲ್ಲವೂ ಅತ್ಯಂತ ಕೆಟ್ಟದಾಗಿತ್ತು. ನೀವು ನನಗೆ ಡೈವರ್ಸ್ ಕೊಟ್ಟರೆ ಎಲ್ಲವನ್ನು ಕಳೆದುಕೊಳ್ಳುತ್ತಿದ್ರಿ ನೀವು. ಬಹುಶಃ ಅದನ್ನೆಲ್ಲ ಕಳೆದುಕೊಳ್ಳುವುದಕ್ಕೆ ಇಷ್ಟ ಇರಲಿಲ್ಲ ನಿಮಗೆ. ಅದಕ್ಕೆ ನನ್ನ ಮೇಲೆ ಪ್ರೀತಿ ತೋರಿಸಲು ಪ್ರಾರಂಭಿಸಿದ್ರಿ ಎನ್ನುವ ಅನುಮಾನ ಮೂಡಿತು ನನಗೆ. ನನ್ನನ್ನು ನಿಮ್ಮೊಡನೆ ಶಾಶ್ವತವಾಗಿ ಇರಿಸಿಕೊಳ್ಳಲು ಸಲುವಾಗಿ ನನ್ನ ಮೇಲೆ ನಾಟಕದ ಪ್ರೀತಿ ತೋರಿಸುತ್ತಿರುವಿರಿ ಎಂದೆನಿಸಿತು. ನನಗೆ ಗೊತ್ತು, ನಿಮ್ಮ ಕುರಿತು ಆ ರೀತಿ ಯೋಚಿಸಿದ್ದು ನನ್ನದೇ ತಪ್ಪು ಎಂದು. ಆದರೆ ಏನು ಮಾಡಲಿ, ಎರಡು ರೀತಿಯಲ್ಲಿ ಯೋಚಿಸಿ ಜಡ್ಜ್ ಮಾಡಲು ನಿರ್ಧರಿಸಿದೆ. ಅದೇ ಕಾರಣಕ್ಕೆ ನಿಮ್ಮ ಬಳಿ ಡೈವರ್ಸ್ ಮುಂದುವರಿಸಲು ಕೋರಿಕೊಂಡೆ. ಒಂದು ವೇಳೆ ನಾನು ನಿಮ್ಮ ಕುರಿತು ಯೋಚಿಸಿದ ನಿಜವಾಗಿದ್ದರೆ ನೀವು ನನ್ನನ್ನು ಒಲಿಸಿಕೊಳ್ಳಲು ಮತ್ತೆ ನನ್ನ ಮನಸ್ಸು ಬದಲಾಯಿಸಲು ಏನು ಬೇಕಾದರೂ ಮಾಡಬಲ್ಲಿರಿ ಎಂದುಕೊಂಡೆ. ಆದರೆ ನೀವು ಹಾಗೆ ಮಾಡಲಿಲ್ಲ. ನೀವು ನನ್ನ ಸಂತೋಷವನ್ನು ಬಯಸಿ ನನಗೆ ಈ ಸಂಬಂಧದಿಂದ ಬಿಡುಗಡೆ ಕೊಡಲು ನಿರ್ಧರಿಸಿದ್ರಿ. ನಿಮ್ಮ ಖುಷಿಗಿಂತ ಹೆಚ್ಚಿನ ಆದ್ಯತೆ ನನ್ನ ಖುಷಿಗೆ ಕೊಟ್ರಿ. ಡೈವರ್ಸ್ ದಿನ ಸಮೀಪಿಸುತ್ತಿರುವ ಹಾಗೆ ನನ್ನ ಮನಸ್ಸಿನಲ್ಲಿ ಇದ್ದ ಅನುಮಾನಗಳೆಲ್ಲವೂ ನಿಧಾನವಾಗಿ ಕರಗಿ ಹೋಗಲಾರಂಭಿಸಿತು. ಅವಳು ವಿವರಿಸುತ್ತಾ ಹೋದರೆ ಮಿಥುನ್ ಮೌನವಾಗಿ ಕೇಳಿಸಿಕೊಳ್ಳುತ್ತಾ ನಿಂತ. ಡೈವರ್ಸ್ ನಡೆಯಬಾರದು ಎನ್ನುವ ಕಾರಣಕ್ಕೆ ನೀವು ನನಗೆ ಹತ್ತಿರವಾಗಲು ನೋಡುತ್ತಿದ್ರಿ ಎಂದು ಯೋಚಿಸಿದ್ದು ತುಂಬ ಚೀಪ್ ಅಂತ ನನಗೂ ಗೊತ್ತು. ನನ್ನ ಮನಸ್ಸು ಯಾವಾಗಲೂ ಹಾಗೆ ಅನುಮಾನ ಪಡಬೇಡ ಎಂದು ಹೇಳುತ್ತಲೇ ಇತ್ತು. ಆದರೆ ಬುದ್ಧಿ ಮನಸ್ಸಿನ ಮಾತು ಕೇಳುತ್ತಿರಲಿಲ್ಲ. ನಾನು ನನ್ನ ಈ ಜಡ್ಜಿಂಗ್ ಗೇಮನ್ನು ಕೊನೆಯ ಕ್ಷಣದವರೆಗೂ ಮುಂದುವರಿಸಲು ನಿರ್ಧಾರ ಮಾಡಿದೆ. ಡೈವರ್ಸ್ ಪತ್ರಕ್ಕೆ ಸಹಿ ಹಾಕುವುದಿಲ್ಲ ಎಂದು ಮೊದಲೇ ನಿರ್ಧಾರ ಮಾಡಿದ್ದೆ. ನೀವು ಅದಕ್ಕೆ ಸಹಿ ಮಾಡುತ್ತೀರಾ ಎನ್ನುವುದನ್ನು ನೋಡಬೇಕಿತ್ತು ನನಗೆ. ನೀವು ಅದನ್ನು ಮಾಡಿದ್ರಿ. ನೀವು ನನ್ನ ಸಲುವಾಗಿ ಡೈವರ್ಸ್ ಪತ್ರಕ್ಕೆ ಸಹಿ ಮಾಡಿದ್ರಿ. ನೀವು ನನ್ನ ಸಲುವಾಗಿ ಎಲ್ಲವನ್ನೂ ಮಾಡಿದ್ರಿ. ನೀವು ಯಾವುದನ್ನು ಮಾಡುವುದಿಲ್ಲ ಎನ್ನುವ ನನ್ನ ಹೆದರಿಕೆಯನ್ನು ಸುಳ್ಳು ಮಾಡಿದ್ರಿ. ಕೊನೆಗೂ ಬುದ್ಧಿ ಸೋತಿತು. ಮನಸ್ಸು ಹೇಳುತ್ತಿದ್ದ ಮಾತೆ ನಿಜವಾಯಿತು. ಇದನ್ನು ನಿಮಗೆ ಹೇಳುವ ಮುನ್ನವೇ ನೀವು ಕೋರ್ಟಿಂದ ಹೊರ ನಡೆದ್ರೆ ಮತ್ತೆ ನಿಮಗೆ ಅದನ್ನು ಹೇಳುವ ಅವಕಾಶ ನನಗೆ ಸಿಗಲಿಲ್ಲ. ನೀವು ಅದೇ ದಿನ ಕೆಲವೇ ಗಂಟೆಗಳ ಅವಧಿಯಲ್ಲಿ ದೇಶ ತೊರೆದು ಹೋದ್ರಿ. ನಾನು ಅದೇ ಸಮಯವನ್ನು ನನ್ನ ಮನಸ್ಸನ್ನು ಗಟ್ಟಿಗೊಳಿಸಿಕೊಳ್ಳಲು ಉಪಯೋಗಿಸಿಕೊಳ್ಳಲು ನಿರ್ಧರಿಸಿದೆ. ಇನ್ನು ಮುಂದೆ ಯಾರೂ ಸಹ ನಮ್ಮ ನಡುವೆ ಬರುವುದಿಲ್ಲ ಎನ್ನುವುದನ್ನು ನನ್ನ ಮನಸ್ಸಿಗೆ ಮನದಟ್ಟು ಮಾಡಿದೆ. ನಮ್ಮ ನಡುವಿನ ಸಂಬಂಧ ಹಾಳು ಮಾಡುವ ಲಹರಿ ಅಂತ ಹುಡುಗಿಯರಿಗೆ ನಮ್ಮ ನಡುವೆ ಯಾವ ಜಾಗವೂ ಇಲ್ಲ ಎಂದು ದೃಢ ನಿರ್ಧಾರಕ್ಕೆ ಬಂದೆ. ನಾನು ಪುನಃ ನಿಮ್ಮ ಮನೆಗೆ ಹೋಗಿ ಅವರ ಜೊತೆಯೇ ಇದ್ದೆ. ಎಲ್ಲರಿಗೂ ನಮ್ಮಿಬ್ಬರ ಒಂದಾಗಬೇಕು ಎನ್ನುವ ಆಸೆ ಇತ್ತು. ಅದನ್ನು ನಾನು ನೆರವೇರಿಸಿದೆ. ನಂತರ ನನ್ನ ಎರಡನೆಯ ಅನುಮಾನವನ್ನು ಬಗೆಹರಿಸಿಕೊಳ್ಳಲು ನಿರ್ಧರಿಸಿದೆ. ನನ್ನನ್ನು ಬೇರೊಬ್ಬ ಹುಡುಗನ ಜೊತೆ ನೋಡಿದರೆ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತದೆ? ಮತ್ತೆ ನಾನು ಕೆಲಸಕ್ಕೆ ಸೇರಿಕೊಂಡೆ. ನೀವು ಇಲ್ಲಿ ತೆರೆದ ಹೊಸ ಬ್ರಾಂಚ್ಗೆ ಹೊಸ ಪ್ರಾಜೆಕ್ಟ್ ಹುಡುಕಾಟದಲ್ಲಿ ಇದ್ದೀರಾ ಎಂದು ತಿಳಿಯಿತು. ನಾನು ಅದರಲ್ಲಿ ಭಾಗವಹಿಸಲು ಬಂದೆ. ಪೇಪರ್ ವರ್ಕ್ ಪೂರ್ತಿಗೊಳಿಸಲು ಸ್ವಲ್ಪ ಸಮಯ ಬೇಕಾಯಿತು ಅಷ್ಟೇ. ಅದು ಬೇಗ ಬೇಗ ಆಗುವಂತೆ ಮಾಡಲು ಸತೀಶ್ ನನಗೆ ಸಹಾಯ ಮಾಡಿದ್ದರು. ಅವರ ಸಹಾಯದಿಂದಲೇ ನೀವು ಒಪ್ಪಂದಕ್ಕೆ ಸಹಿ ಮಾಡುತ್ತಿರುವ ಕಂಪನಿ ಯಾವುದು ಮತ್ತು ಅದರಲ್ಲಿ ಯಾರ್ಯಾರು ಇದ್ದಾರೆ ಎನ್ನುವುದು ನಿಮ್ಮ ಅರಿವಿಗೆ ಬಾರದಂತೆ ನಿರ್ವಹಿಸಿದೆ. ಮಿಥುನ್ ಮುಖದಲ್ಲಿನ ಭಾವನೆಗಳು ನಿಧಾನವಾಗಿ ಬದಲಾಗುತ್ತಿತ್ತು. ಅವನ ಕಣ್ಣು ನಿಧಾನವಾಗಿ ತುಂಬಿ ಬರುತ್ತಿದೆ. ನಾನು ಬೇಕಂತಲೇ ಶಕ್ತಿ ಜೊತೆ ಇಲ್ಲಿಗೆ ಬಂದಿದ್ದು. ನಿಮಗೆ ಅವರ ಮೇಲೆ ಎಷ್ಟು ದ್ವೇಷ ಇದೆ ಎನ್ನುವುದು ನನಗೂ ಗೊತ್ತಿತ್ತು. ನನ್ನನ್ನು ಅವರ ಜೊತೆ ನೋಡಿದಾಗಲೆಲ್ಲ ನೀವು ಕೋಪ ಮಾಡಿಕೊಳ್ಳುತ್ತಿದ್ದೀರಿ. ಅವರನ್ನು ನನ್ನ ಜೊತೆ ನೀವು ನೋಡುವುದಕ್ಕೆ ಸರಿಯಾದ ಸಮಯದ ನಿರೀಕ್ಷೆಯಲ್ಲಿ ಇದ್ದೆ. ದೇವರ ದಯೆ, ಅದಕ್ಕಾಗಿ ಹೆಚ್ಚು ಸಮಯ ಕಾಯಬೇಕಾಗಲಿಲ್ಲ. ನಾನು ಇವತ್ತು ಬೆಳಗ್ಗೆ ಅಷ್ಟೇ ನಾವಿಬ್ಬರು ಭೇಟಿಯಾದವು. ಮತ್ತೆ ಸಂಜೆ ರೆಸ್ಟೋರೆಂಟ್ನಲ್ಲಿ ಭೇಟಿಯಾಗುವ ಹಾಗೆ ಆಯಿತು. ಅದಲ್ಲದೆ ಶಕ್ತಿ ಕೆಲವೊಂದು ವಿಷಯವನ್ನು ನನ್ನ ಮನಸ್ಸಿನಲ್ಲಿ ತುಂಬುವಲ್ಲಿ ಯಶಸ್ವಿಯಾಗಿದ್ದರು. ಆಗಲೇ ನನಗೆ ಶಕ್ತಿ ಜೊತೆ ಡ್ಯಾನ್ಸ್ ಮಾಡುವ ಉಪಾಯ ಹೊಳೆದಿದ್ದು. ನಾನು ಊಹಿಸಿದಂತೆ ನಿಮ್ಮನ್ನು ಲಹರಿ ಜೊತೆ ನೋಡಿದಾಗ ಹೇಗೆ ಇತ್ತೋ ನನ್ನ ಪ್ರತಿಕ್ರಿಯೆ ಹಾಗೇ ಇತ್ತು ನಿಮ್ಮ ಪ್ರತಿಕ್ರಿಯೆ. ನಮ್ಮಿಬ್ಬರ ನಡುವೆ ಈ ರೀತಿಯ ಇನ್ಸೆಕ್ಯೂರಿಟಿ ಫೀಲಿಂಗ್ ಯಾವಾಗಲೂ ಇರುತ್ತದೆ ಎನ್ನುವುದನ್ನು ನಿಮಗೆ ತಿಳಿಸಲೆಂದೇ ನಿಮ್ಮ ಹಿಂದೆ ಬಂದೆ. ನಮ್ಮ ನಡುವಿರುವ ನಿಜವಾದ ಪ್ರೀತಿ ಮತ್ತು ಸಮಯವೇ ನಮಗದನ್ನು ನಿರ್ಲಕ್ಷಿಸಿ ಮುಂದೆ ಸಾಗಲು ಸಹಾಯ ಮಾಡುತ್ತದೆ. ನಾನಂತೂ ಅದಕ್ಕೆ ತಯಾರಿದ್ದೇನೆ. ಆದರೆ ನೀವು ಒಪ್ಪಿ ನನ್ನೊಡನೆ ಬಾಳ ಪಯಣದಲ್ಲಿ ಹೆಜ್ಜೆ ಹಾಕಲು ಸಿದ್ಧವಿದ್ದರೆ ಮಾತ್ರ ಎಂದ ಅವನ ಕಣ್ಣು ಅನಿಗೂಡುತ್ತಿರುವುದನ್ನು ನೋಡಿ ಅಲ್ಲಿಗೆ ತನ್ನ ಮಾತು ನಿಲ್ಲಿಸಿದಳು. ಮರುಕ್ಷಣವೇ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡ ಮಿಥುನ್ ಜೋರಾಗಿ ಅಳಲು ಶುರು ಮಾಡಿದ. ಬುದ್ಧಿ ಬಂದ ಮೇಲಿಂದ ಈ ರೀತಿ ಅತ್ತದ್ದೇ ನೆನಪಿಲ್ಲ ಅವನಿಗೆ. ನನಗೆ ಬುದ್ಧಿವಂತ ಹೆಂಡತಿಯೇ ಸಿಕ್ಕಿದ್ದಾಳೆ. ಆದರೂ ವಿಪರೀತ ತಾಳ್ಮೆ ಇದೆ ಇವಳಿಗೆ. ಇಲ್ಲದೆ ಇದ್ದರೆ ನನ್ನ ಬಳಿ ವಾಪಸ್ ಬರಲು 3 ತಿಂಗಳು ಕಾಯುತ್ತಿದ್ದಳೆ. ರಾಶಿ ಸಹ ಅವನನ್ನು ಅಪ್ಪಿಕೊಂಡು ಕಣ್ಣೀರು ಸುರಿಸಿದಳು. ಅವನನ್ನು ಸಮಾಧಾನಪಡಿಸುವ ಪರಿಸ್ಥಿತಿಯಲ್ಲಿ ಅವಳು ಇರಲಿಲ್ಲ. ಅವನು ಸಹ ಎಲ್ಲವನ್ನು ಅರ್ಥ ಮಾಡಿಕೊಂಡು ಒಮ್ಮೆಲೆ ಎಲ್ಲವೂ ಸರಿ ಹೋಯಿತು ಎನ್ನುವ ಪರಿಸ್ಥಿತಿಯಲ್ಲಿ ಇಲ್ಲ. ಇಬ್ಬರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಮನದಲ್ಲಿ ಇರುವ ವೇದನೆಯೆಲ್ಲ ಕಣ್ಣೀರ ರೂಪದಲ್ಲಿ ಹೊರ ಹೋಗುವವರೆಗೂ ಅತ್ತರು. ತುಂಬ ಸಮಯದ ನಂತರ ಅಪ್ಪುಗೆಯಿಂದ ಹಿಂದೆ ಸರಿದರು ಇಬ್ಬರು. ಮಿಥುನ್, ನಾನೇಕೆ ಹೀಗೆಲ್ಲ ಮಾಡಿದೆ ಎಂದು ನಿಮಗೆ ಅರ್ಥ ಆಯ್ತಾ? ಹೌದೆಂದು ತಲೆಯಾಡಿಸಿದ ಮಿಥುನ್ ಅವಳ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟ.
ನೀನು ಇಷ್ಟೆಲ್ಲ ನನ್ನ ಜೊತೆ ಹಂಚಿಕೊಂಡ ಮೇಲೆ ನನ್ನದು ಒಂದು ಕೊನೆಯ ಪ್ರಶ್ನೆ ಇದೆ. ಬಲವಂತ ಮಾಡುವುದಿಲ್ಲ ನಾನು. ನಿನಗೆ ಮನಸ್ಸಿದ್ದರೆ ಉತ್ತರ ಹೇಳಬಹುದು, ಇಲ್ಲದಿದ್ದರೆ ಬೇಡ. ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ನನಗೆ. ಗೊಂದಲವಾಯಿತು ಅವಳಿಗೆ. ಇನ್ನು ಹೇಳುವುದಕ್ಕೆ ಬಾಕಿ ಏನಿದೆ ಎಂದು. ನೀನು 3 ವರ್ಷಗಳ ನಂತರ ಭಾರತಕ್ಕೆ ವಾಪಸ್ ಬಂದಾಗ ನಾನು ನನ್ನ ಜನರನ್ನು ನೀನು ವಾಪಸ್ ಬಂದಿದ್ದಕ್ಕೆ ಕಾರಣ ಹುಡುಕಲು ಕಳುಹಿಸಿದ್ದೆ. ಅವರು ಏನೋ ಕಂಡು ಹಿಡಿದರು. ಅದನ್ನು ಕೇಳಿಸಿಕೊಂಡ ಮೇಲೆ ನಾನೊಂದು ಅಂದಾಜಿಗೆ ಬಂದಿದ್ದೆ. ನೀನು ಯಾವುದು ಪ್ರೀತಿಯಲ್ಲಿ ನನ್ನ ಮರ್ಯಾದೆ ಹರಾಜು ಮಾಡಲು ಇಂಡಿಯಾಗೆ ಬಂದಿದ್ದೀಯ ಅಂತ. ನನ್ನ ಮೇಲೆ ಸೇಡು ತೀರಿಸಿಕೊಳ್ಳುವ ಸಲುವಾಗಿ ಬಂದಿದ್ದೆ ನೀನು. ಅದು ನಿಜಾನಾ? ಅದು ನಿಜವೇ? ಯಾವುದಾದರೂ ಏನು ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೆ ನೀನು? ಶಾಕ್ ಆಯಿತು ಅವಳಿಗೆ. ಇದನ್ನೆಲ್ಲ ಕಂಡು ಹಿಡಿಯಲು ಸಾಧ್ಯವಾಗಿತ್ತ ಇವರಿಗೆ? ವಾವ್! ಇವರ ಜನರಿಗೆ ದುಡ್ಡು ಕೊಟ್ಟಿದ್ದು ವ್ಯರ್ಥವಾಗಲಿಲ್ಲ. ಇವರು ಅವನ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಉತ್ತರಿಸಿದಳು. ಹೌದು, ಅದು ಸತ್ಯ. ನಾನು 3 ವರ್ಷ ಸಿಂಗಪೂರ್ನಲ್ಲಿ ಕಳೆದೆನಲ್ಲ, ಹಾಗೆಲ್ಲ 2 ವಿಚಾರಗಳು ಕುರಿತು ನಾನು ಯೋಚನೆ ಮಾಡುತ್ತಿದ್ದಿದ್ದು. ಒಂದು, ಇಂಡಿಯಾಗೆ ಮರಳಿ ಬಂದು ನಿಮ್ಮ ಕಂಪನಿಯ ಗೌರವ ಹಾಳು ಮಾಡುವುದು, ಇಲ್ಲ ನಿಮ್ಮ ಜೊತೆ ನನ್ನ ವೈವಾಹಿಕ ಜೀವನವನ್ನು ಸರಿಪಡಿಸಿಕೊಳ್ಳುವುದು. ಅವೆರಡರಲ್ಲಿ ಯಾವುದಾದರೂ ಒಂದನ್ನು ಈಡೇರಿಸಿಕೊಳ್ಳುವ ಉದ್ದೇಶದಿಂದಲೇ ಇಂಡಿಯಾಗೆ ಬಂದಿದ್ದು ನಾನು. ನಿಮ್ಮ ವೃತ್ತಿಪರ ಗೌರವವನ್ನು ಕಳೆಯಲು ನಿರ್ಧಾರ ಮಾಡಿದೆ. ಅಂದರೆ ಈಗ ನಿಮ್ಮೊಡನೆ ಸಹಿ ಮಾಡಿದೆ ಅಲ್ವಾ? ಆಗಿನ ಪ್ರಾಜೆಕ್ಟ್ ನನ್ನ ಮೊದಲ ಹೆಜ್ಜೆ ಆಗಿತ್ತು. ಕ್ಲೈಂಟ್ ರೀತಿಯಲ್ಲಿ ಬಂದು ನಿಮ್ಮ ಕಂಪನಿ ಜೊತೆ ಒಂದು ಒಪ್ಪಂದಕ್ಕೆ ಸಹಿ ಮಾಡುವುದು, ನೀವು ಅದರ ಮೇಲೆ ಹಣವನ್ನು ಹೂಡಿದ ನಂತರ ಕೊನೆಯ ಕ್ಷಣಗಳಲ್ಲಿ ನಿಮ್ಮ ಕಂಪನಿಗೆ ಕೈ ಕೊಡುವುದು ನನ್ನ ಪ್ಲ್ಯಾನ್ ಆಗಿತ್ತು. ನಿಜ ಹೇಳ್ತಿದ್ದೀನಿ ಮಿಥುನ್, ನಿಮ್ಮ ಮೇಲೆ ಪ್ರೀತಿ ಬೆಳೆಯುತ್ತಲೇ ಈ ಪ್ಲ್ಯಾನನ್ನು ಅಲ್ಲಿಗೆ ಬಿಟ್ಟುಬಿಟ್ಟೆ. ನಾವು ಇಬ್ಬರು ಒಟ್ಟಾಗಿ ಗೆಸ್ಟ್ ಹೌಸಿನಲ್ಲಿ ವಾಸಿಸಲು ಶುರು ಮಾಡಿದ ಮೇಲೆ ನಿಮಗೆ ಮೋಸ ಮಾಡುವ ಮನಸ್ಸು ಬರಲಿಲ್ಲ ನನಗೆ. ಇನ್ನು ನಿಮಗೆ ನನ್ನ ಮೇಲೆ ಅನುಮಾನ ಇದ್ದರೆ ಇವತ್ತು ಸರಿ ಮಾಡಿದ ಪ್ರಾಜೆಕ್ಟನ್ನು ಕ್ಯಾನ್ಸಲ್ ಮಾಡಿಸಬಹುದು ನೀವು. ನನಗೆ ನಿಜವಾಗಿಯೂ ಬೇಸರವಾಗುವುದಿಲ್ಲ. ಸಾಕು, ನೀನು ನನ್ನೊಡನೆ ನಿಜ ಒಪ್ಪಿಕೊಂಡಿಯಲ್ಲ, ಅಷ್ಟು ಸಾಕು ನನಗೆ. ಮಿಥುನ್ಗೆ ತನ್ನ ಮೇಲೆ ನಂಬಿಕೆ ಇದೆ ಎಂದು ಖುಷಿಯಾಗಿ ಅವನನ್ನು ಅಪ್ಪಿಕೊಂಡಳು ರಾಶಿ. ತಾನು ಅವಳನ್ನು ಅಪ್ಪಿಕೊಂಡ ಮಿಥುನ್ ನನಗೆ ಯಾರೇ ಮೋಸ ಮಾಡಲು ಪ್ರಯತ್ನಿಸಿದರೂ ಸಹ ಅದನ್ನು ಕಂಡು ಹಿಡಿಯುವಷ್ಟು ಬುದ್ಧಿವಂತಿಕೆ ನನಗೆ ಇದೆ. ಮಿಥುನ್ಗೆ ಯಾಮಾರಿಸುವುದು ಅಷ್ಟು ಸುಲಭವಲ್ಲ ಬಂಗಾರಿ, ಅರ್ಥ ಆಯ್ತಾ? ಹೌದೆಂದು ತಲೆಯಾಡಿಸಿ ಅವನ ಮೇಲಿನ ಹಿಡಿತವನ್ನು ಇನ್ನಷ್ಟು ಬಿಗಿಗೊಳಿಸಿದಳು ರಾಶಿ. ಮತ್ತೊಮ್ಮೆ ಅವಳ ಅಪ್ಪುಗೆಯಿಂದ ಹೊರಬಂದ ಮಿಥುನ್ ಅವಳ ಮುಖ ನೋಡುತ್ತಾ, ಸರಿ, ಇನ್ನು ಒಂದೇ ಒಂದು ಪ್ರಶ್ನೆ, ನೀನು ಇದಕ್ಕೆ ಉತ್ತರ ಕೊಡಲೇಬೇಕು. ಮಿಥುನ್, ಏನಿದು? ಇಷ್ಟೆಲ್ಲ ಹೇಳಿದ್ರು ಸಾಕಾಗಿಲ್ವಾ? ಇನ್ನು ನಿಮಗೆ ಇದು ನೀನು ಇಲ್ಲಿಯವರೆಗೆ ಹೇಳಿದ ವಿಷಯಕ್ಕೆ ಸಂಬಂಧಪಟ್ಟ ಅಲ್ಲ, ಬೇರೆಯದೇ ವಿಷಯ. ಸರಿ ಕೇಳಿ. ನೀನು ಯಾಕೆ ಇಷ್ಟು ಡಲ್ಲಾಗಿ ಕಾಣಿಸುತ್ತಿದ್ದೀಯಾ? ನೀನೇನಾದರೂ ಗರ್ಭಿಣಿನಾ? ಜೋರಾಗಿ ನಗಲು ಶುರು ಮಾಡಿದಳು ರಾಶಿ. ಮಿಥುನ್ ಮಾತ್ರ ಅವಳನ್ನು ಗಂಭೀರವಾಗಿ ನೋಡುತ್ತಿದ್ದ. ಏನು ರಾಶಿ, ನಾನು ಇಲ್ಲಿ ಗಂಭೀರವಾಗಿ ವಿಷಯ ಕೇಳುತ್ತಿದ್ದರೆ ನೀನು ನಗ್ತಿದ್ದೀಯಾ? ಅವನ ಶರ್ಟ್ ಹಿಡಿದು ಗೋಡೆಗೆ ತಳ್ಳಿ ಅವನನ್ನು ಹಿಡಿದು ನಿಂತ ರಾಶಿ. ಮಲೇಷ್ಯಾದಲ್ಲಿ ನೀವು ಮಾಡಿದ ಕೆಲವು ಪ್ರಯತ್ನಗಳಿಂದ ನಾನು ಗರ್ಭಿಣಿಯಾಗಿದ್ದೇನೆ ಎಂದು ಯೋಚಿಸಬೇಡಿ. ಇನ್ನು ತುಂಬ ಪ್ರಯತ್ನ ಮಾಡಬೇಕು ನೀವು. ಸುಮ್ಮನೆ ಮಾತನಾಡುತ್ತಾ ಸಮಯ ವ್ಯರ್ಥ ಮಾಡ್ತೀರಾ ಅಥವಾ ನಾಚುತ್ತಲೇ ಕೇಳಿದಳು. ಒಂದು ಕ್ಷಣವೂ ವ್ಯರ್ಥ ಮಾಡದೆ ಅವಳನ್ನು ತನ್ನತ್ತ ಎಳೆದುಕೊಂಡು ಅವಳ ತುಟಿಗಳಿಗೆ ಲಗ್ಗೆ ಇಟ್ಟ. ಅವನ ಸ್ಪರ್ಶದಲ್ಲಿ ಮೃದುತ್ವ ಇರಲಿಲ್ಲ. 3 ತಿಂಗಳಿಂದ ಅವಳನ್ನು ಮಿಸ್ ಮಾಡಿಕೊಂಡಿದ್ದ. ಜೀವನ ಸುಖಕರವಾಗಿ ಸಾಗುತ್ತಿತ್ತು ಇಬ್ಬರದು. 3 ತಿಂಗಳುಗಳ ಕಾಲ ಪ್ರಾಜೆಕ್ಟ್ ಮುಂದುವರಿಸುತ್ತಾ ಅಲ್ಲೇ ಉಳಿದು ಬಿಟ್ಟಿದ್ದರು ಇಬ್ಬರು. ಆಫೀಸಿನಲ್ಲಿ ಕೆಲಸ ಮಾಡುವಾಗ ಸಾಕಷ್ಟು ಸಮಯ ಒಟ್ಟಿಗೆ ಕಳೆಯುತ್ತಿದ್ದರು. ವೃತ್ತಿಪರತೆ ಮರೆಯಬೇಕು ಎನ್ನುವ ಕಾರಣಕ್ಕೆ ಕೆಲಸ ಮಾಡುವಾಗ ಕಷ್ಟಪಟ್ಟು ತುಸು ಅಂತರ ಕಾಯ್ದುಕೊಳ್ಳುತ್ತಿದ್ದರು. ಒಂದು ಸಲ ಪ್ರಾಜೆಕ್ಟ್ ಯಶಸ್ವಿಯಾದ ಮೇಲೆ ಅಲ್ಲಿನ ಬ್ರ್ಯಾಂಚನ್ನು ಸಮರ್ಥವಾದ ವ್ಯಕ್ತಿಯ ಕೈಗೆ ಒಪ್ಪಿಸಿ ಇಂಡಿಯಾಗೆ ಮರಳಿದರು ಇಬ್ಬರು. ಅವರಿಬ್ಬರು ವಾಪಸ್ ಬಂದಿದ್ದು ಮನೆಯವರೆಲ್ಲರಿಗೂ ಖುಷಿ ತಂದಿತ್ತು. ಬರುತ್ತಲೇ ತಾಯಿ ಆಗುತ್ತಿರುವ ಶುಭ ಸುದ್ದಿ ಕೊಟ್ಟಿದ್ದಳು ಅಕ್ಷರ. ರಾಶಿಗೆ ತುಸು ಹೊಟ್ಟೆ ಕಿಚ್ಚು ಆಗಿದ್ದ ಸುಳ್ಳಲ್ಲ. ಹೌದು, ಅವಳಿಗೂ ಮಗುವಿನ ಆಸೆ ಇತ್ತು. ಆದರೆ ಮಿಥುನ್ ಇಷ್ಟು ಬೇಗ ಮಗು ಮಾಡಿಕೊಳ್ಳುವುದಕ್ಕೆ ಒಪ್ಪಿರಲಿಲ್ಲ. ಇನ್ನೂ 1 ವರ್ಷ ಆರಾಮಾಗಿ ಹೆಂಡತಿಯನ್ನು ಮುದ್ದಾಡಿ ಸಮಯ ಕಳೆಯುವ ಯೋಚನೆ ಅವನದು. ಅವನ ಇಚ್ಛೆಗೆ ಒಪ್ಪಿಕೊಂಡಿದ್ದಾಳೆ ಸಹ. ಸಣ್ಣ ಪುಟ್ಟ ಕದನಗಳು ಅವರ ನಡುವೆ ಇದ್ದರೂ ಸಹ ರಾತ್ರಿ ಮಲಗುವುದೊಳಗೆ ಎಲ್ಲವನ್ನು ಮಾತನಾಡಿ ಬಗೆಹರಿಸಿಕೊಳ್ಳುತ್ತಿದ್ದರು. ಮತ್ತೆ 3 ತಿಂಗಳು ಕಳೆದು ಹೋಯಿತು. ಸತೀಶ್ ಸಹ ತಾನು ಪ್ರೀತಿಸಿದ ಹುಡುಗಿಯ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡ. ಶಕ್ತಿ ಸಹ ಶ್ರುತಿಯನ್ನು ಮದುವೆಯಾಗಿದ್ದ. ಲಹರಿ ಸಹ ತನ್ನ ಹುಡುಗನ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡು ಮದುವೆಯ ಆಹ್ವಾನ ಪತ್ರಿಕೆ ರಾಶಿಗೆ ಕೊಡಲು ಖುದ್ದಾಗಿ ಬಂದಿದ್ದಳು. ಅವಳು ಬಂದಾಗ ಮಿಥುನ್ ಮತ್ತೆ ರಾಶಿ ಇಬ್ಬರು ಮನೆಯಲ್ಲಿ ಇದ್ದರು. ಆಗಲೇ ಮಿಥುನ್ಗೂ ರಾಶಿ ಬದಲಾಗಿರುವುದು ಲಹರಿ ಕಡೆ ಇದೆ ಮೊದಲನೇ ಸಲ ಧನಾತ್ಮಕವಾಗಿ ನಡೆದುಕೊಂಡಿದ್ದು ಕಾಣಿಸಿತು. ರಾತ್ರಿ ಅವಳ ಬಳಿ ತಾನು ಮತ್ತು ಮಿಥುನ್ ಇಬ್ಬರು ತಪ್ಪದೆ ಮದುವೆಗೆ ಬರುವುದಾಗಿ ಮಾತು ಕೊಟ್ಟಿದ್ದಳು. ಅಲ್ಲದೆ ತಾನು ಹಿಂದೆಲ್ಲ ಕೋಪದಲ್ಲಿ ಏನೇನೋ ಹೇಳಿರಬಹುದು, ಅದಕ್ಕೆಲ್ಲ ಕ್ಷಮೆ ಸಹ ಕೇಳಿದಳು. ಇಬ್ಬರ ನಡುವಿನ ದ್ವೇಷ ನಿಧಾನವಾಗಿ ಕರಗಿ ಹೋಯಿತು. ರಾಶಿ ಮತ್ತೆ ಅವಳ ತಾಯಿಯ ನಡುವಿನ
ಸಂಬಂಧವು ನಿಧಾನವಾಗಿ ಒಳ್ಳೆಯ ದಾರಿಯಲ್ಲಿ ಸಾಗುತ್ತಿದೆ. ಗಂಡನ ಸಲಹೆ ಮೇರೆಗೆ ಇಬ್ಬರ ನಡುವಿನ ಸಂಬಂಧ ಸುಧಾರಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದಾಳೆ ರಾಶಿ. ತನ್ನ ಮತ್ತು ಮಿಥುನ್ ನಡುವಿನ ಮುರಿದ ಮದುವೆಯ ಕಾರಣೀಕರ್ತರಾದವರು ನಿಧಾನವಾಗಿ ಕ್ಷಮಿಸುತ್ತಾ ಇದ್ದಾಳೆ. ಈಗ ಅದೇ ಮುರಿದ ಮದುವೆ ನಿಜವಾದ ಅರ್ಥದಲ್ಲಿ ಸರಿಯಾಗಿ ಜೋಡಿಸಿದೆ. ವಾರಕ್ಕೊಮ್ಮೆ ತವರಿಗೆ ಹೋಗಿ ತಾಯಿ ಮತ್ತು ಅಕ್ಷರ ಜೊತೆ ಸಮಯ ಕಳೆದು ಬರುತ್ತಿದ್ದಳು. ಅವಳು ಬೆಳಿಗ್ಗೆ ಹೋದರೆ ಸಂಜೆ ಅಲ್ಲಿಗೆ ಹೋಗಿ ವಾಪಸ್ ಕರೆದುಕೊಂಡು ಬರುವುದನ್ನು ಮರೆಯುತ್ತಿರಲಿಲ್ಲ ಮಿಥುನ್. ಅವಳನ್ನು ಬಿಟ್ಟು ಒಂದು ದಿನ ಇರಲು ಸಹ ಇಷ್ಟಪಡುತ್ತಿರಲಿಲ್ಲ ಅವನು. 2 ವರ್ಷ ಕಳೆದು ಹೋಯಿತು. ಪೂರ್ತಿ ಪರಿವಾರ ಕಾಯುತ್ತಿದ್ದ ದಿನ ಬಂದೇ ಬಿಟ್ಟಿತು. ಕೊನೆಗೂ ರಾಶಿ ತಾನು ಗರ್ಭಿಣಿ ಎಂದು ಅನೌನ್ಸ್ ಮಾಡಿದಳು. 3 ತಿಂಗಳ ಗರ್ಭಿಣಿ ಅವಳೀಗ. ಅವಳಷ್ಟು ಖುಷಿಪಡುತ್ತಿರುವವರು ಯಾರೂ ಇಲ್ಲ ಈಗ. ಅಕ್ಷರ ಮಗಳಿಗೆ ಈಗ 1 ವರ್ಷ. ಸತೀಶ್ ಸಹ ಅವನ ಹುಡುಗಿಯ ಜೊತೆ ಮದುವೆ ಆಗಿದ್ದ. ಪೂರ್ತಿ ಪರಿವಾರ ಈಗ ಒಂದಾಗಿದೆ. ರಾಶಿ ಮತ್ತು ಮದುವೆ ಮಾಡಿದ್ದಕ್ಕೆ ಈಗ ಯಾರಲ್ಲೂ ಪಶ್ಚಾತ್ತಾಪ ಇರಲಿಲ್ಲ. ಪ್ರಾರಂಭದಲ್ಲಿ ತುಂಬ ಸಮಸ್ಯೆಗಳಿದ್ದ ಅವರ ಮದುವೆ ಈಗ ಸುಖಾಂತ್ಯ ಕಂಡಿದೆ. ಆದರೆ ಅವರಿಬ್ಬರ ಮನೆಯವರು ಇದರಿಂದ ಒಂದು ಪಾಠವನ್ನಂತೂ ಕಲಿತಿದ್ದಾರೆ. ಒತ್ತಾಯದಿಂದ ಸಂಬಂಧ ಬೆಳೆಸಬಾರದು. ಇಬ್ಬರು ವ್ಯಕ್ತಿಗಳ ನಡುವಿನ ಸಂಬಂಧ ಅವರಿಬ್ಬರ ಇಚ್ಛೆಗೆ ಬಿಡಬೇಕು. ಇಲ್ಲದೆ ಹೋದರೆ ಅವರಿಗೆ ಸಂಬಂಧಪಟ್ಟ ಇಡೀ ಫ್ಯಾಮಿಲಿ ಕೂಡ ನೋವು ಅನುಭವಿಸಬೇಕಾಗುತ್ತದೆ ಎನ್ನುವುದು ಅವರಿಗೆ ಅರ್ಥವಾಗಿತ್ತು. ರಾಶಿ ಮತ್ತು ಮಿಥುನ್ ತಮ್ಮ ಇಬ್ಬರ ನಡುವೆ ಇದ್ದ ಅಹಂಕಾರ, ಸಿಟ್ಟು, ಸಿಡವು ಎಲ್ಲವನ್ನು ಪಕ್ಕಕ್ಕಿಟ್ಟು ಒಬ್ಬರ ಮೇಲೊಬ್ಬರು ಪ್ರೀತಿ ಕಾಳಜಿ ತೋರಿಸಲು ಶುರು ಮಾಡಿದ ನಂತರವಷ್ಟೇ ಅವರ ಸಂಬಂಧ ಉಳಿದುಕೊಂಡಿದ್ದು. ಇಬ್ಬರು ತುಂಬ ಪರೀಕ್ಷೆ ಕಷ್ಟಗಳನ್ನು ಅನುಭವಿಸಿದ ಮೇಲೆ ಒಟ್ಟಾಗಿ ಸಂಸಾರ ನಡೆಸಲು ಆಗಿದ್ದು. ಕೊನೆಗೂ ಶುಭ ಗಳಿಗೆಯಲ್ಲಿ ಮುದ್ದಾದ ಗಂಡು ಮಗುವಿಗೆ ಜನ್ಮವಿತ್ತಳು ರಾಶಿ. ಅವರ ಕುಟುಂಬ ಈಗ ಪರಿಪೂರ್ಣವಾಗಿದೆ. ಆದರೆ ಮಿಥುನ್ಗೆ ಹೆಣ್ಣು ಮಗು ಬೇಕು ಎನ್ನುವ ಆಸೆ. ಆದರೆ ಅದಕ್ಕೆ ರಾಶಿ ಒಪ್ಪಿಗೆ ಕೊಡಬೇಕು ಅಷ್ಟೇ. ಶುಭಂ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.